ಆಂಜನೇಯ ಈಗ ಶಿವನ ಅಂಶ ಅಥವಾ ಅವತಾರ ಅಂತ ಹೇಳ್ತಾರೆ. ನಿಜಾನಾ ಇದು? ಎಲ್ಲೆಲ್ಲಿ ಯಾರ್ಯಾರಲ್ಲಿ ಅಹಂಕಾರ ಇತ್ತೋ ಆ ಅಹಂಕಾರವನ್ನ ಹರಣ ಮಾಡಕ್ಕಂತ ಹುಟ್ಟಿದವನೇ ಆಂಜನೇಯ. ಅವನಿಗೆ ಪ್ರಥಮ ಭೇಟಿಯಲ್ಲೇ ರಾಮ ಕೊಟ್ಟಂತ ಬಿರುದು ನವವ್ಯಾಕರಣ ವಿಶಾರದ. ಹನುಮಂತನ ಇನ್ನೊಂದು ಸ್ವರೂಪ ಅಂದ್ರೆ ಪಂಚಮುಖಿ ಆಂಜನೇಯ. ಈ 5 ಮುಖಗಳು ಹನುಮಂತನಿಗೆ ಯಾಕಿವೆ? ಇನ್ನ ಕೆಲವರು ಹೇಳ್ತಾರೆ ಇದೊಂದು ತಂತ್ರಕ್ಕೆ ರಿಲೇಟೆಡ್ ಅಂತ. ನಿಜಾನಾ? ಆಂಜನೇಯನಿಲ್ಲದ ರಾಮಾಯಣವನ್ನ ಯಾರು ಊಹಿಸ್ಕೊಳ್ಳೋಕ್ಕಾಗೋದಿಲ್ಲ, ಯಾರು ಕಲ್ಪಿಸ್ಕೊಳ್ಳೋಕೆ ಕೂಡ ಆಗೋದಿಲ್ಲ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳು ಕೂಡ ಪಂಚಮುಖಿ ಹನುಮಾನ್ ಉಪಾಸಕರಾಗಿದ್ದರು. ನಿಮ್ಗೆ ಗೊತ್ತಿರ ಆ ರಾಮ ಲಕ್ಷ್ಮಣರ ಅನ್ವೇಷಣೆ ಮಾಡ್ಕೊಂಡು ಬರಬೇಕು ಅಂತ ಅಮೆರಿಕಕ್ಕೆ ಹೋಗ್ತಾನೆ. ಅಮೆರಿಕಾಗೆ? ಈಗಿನ ಸೆಂಟ್ರಲ್ ಅಮೆರಿಕಾ ಗ್ವಾಟೆಮಾಲಾ ಸ್ಟೇಟ್ಗೆ ಸೇರಿರ್ತಕ್ಕಂಥ ಹೋಂಡುರಾಸ್ ಅಲ್ಲಿ ಇದ್ದಿದ್ದು. ಅದು ಏನು ಮಹಿರಾವಣನ ಸಾಮ್ರಾಜ್ಯ. ರಾಮ ಎಲ್ಲಿರ್ತಾನೋ, ರಾಮನಾಮ ಎಲ್ಲಿವರೆಗೂ ಇರ್ತದೆ ಈ ಭೂಮಿ ಮೇಲೆ, ಉಸಿರಾಟ ಎಲ್ಲಿವರೆಗೂ ಜೀವಿಗಳು ಮಾಡ್ತಿರ್ತಾವೋ ಅಲ್ಲಿವರೆಗೂ ಆಂಜನೇಯ ಇರ್ತಾನೆ. ಹನುಮಂತ ಸೀತಾದೇವಿಯನ್ನ ಭೇಟಿ ಮಾಡ್ತಾರಲ್ಲ, ಅವರೇ ಯಾಕೆ ಸೀತೆನ ವಾಪಸ್ ಅಲ್ಲಿಂದ ಕರ್ಕೊಂಡು ಬಂದ್ಬಿಡೋಕ್ಕಾಗೋದಿಲ್ವಾ ಅಂತ? ಪ್ರಪಂಚದ ಫಸ್ಟ್ ಸರ್ಜಿಕಲ್ ಸ್ಟ್ರೈಕು ಸಂಹಾರ ಮಾಡಿ ರೆಸ್ಕ್ಯೂ ಮಾಡ್ಕೊಂಬರೋದಿದೆಯಲ್ಲ, ಅದು ಆಂಜನೇಯ ಮಾಡಿದ್ದು. ಚೀನೀಯರು ಕೂಡ ಆಂಜನೇಯನನ್ನ ಪೂಜಿಸ್ತಾರೆ. 12 ವರ್ಷಕ್ಕೊಂದ್ಸಾರಿ ಚೀನೀಯರು ಮಂಕೀಯರ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಇನ್ ದ ನೇಮ್ ಆಫ್ ಹನುಮಾನ್. ಆ ವರ್ಷದಲ್ಲಿ ಹುಟ್ಟುವ ಮಕ್ಕಳಿಗೆ ಆಂಜನೇಯನ ಹೆಸರಿಡ್ತಾರೆ. ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ನಾನು ಹನುಮಂತನ ಮಹಾಭಕ್ತೆ. ಪ್ರತಿದಿನ ನನ್ನ ದಿನ ಶುರುವಾಗೋದೇನೆ ತ್ವಮಸ್ಮಿನ್ ಕಾರ್ಯ ನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮನ್ ಯತ್ನ ಮಾಸ್ತಾಯ ದುಃಖಕ್ಷಯ ಕರೋಭವ ಅಂತ ಹೇಳ್ಕೊಳ್ತಾ. ಹೀಗೆ ನನ್ನ ಹಾಗೆ ಯಾರೆಲ್ಲ ಹನುಮಂತನ ಭಕ್ತರಿದ್ದೀರಾ, ಹನುಮಂತನ ಬಗ್ಗೆ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಯಾಕೆ ಮಾಡಿಲ್ಲ ಅಂತ ಸುಮಾರು ಜನ ಮೆಸೇಜಸ್ನ ಕಾಮೆಂಟ್ಸ್ನ ಮಾಡ್ತಿದ್ರಿ. ಹಾಗಾಗಿ ಇವತ್ತು ಹನುಮಂತನ ಬಗ್ಗೆ, ಹನುಮಾನ್ ಚಾಲೀಸದ ಬಗ್ಗೆ, ಹಾಗೇನೆ ಹನುಮಂತನ ಶಕ್ತಿಗಳ ಬಗ್ಗೆ, ಪಂಚಮುಖಿ ಹನುಮಂತನ ಬಗ್ಗೆ ಈ ಎಲ್ಲ ವಿಚಾರಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಎಲ್ಲಾ ವಿಚಾರಗಳನ್ನ ನಮಗ್ ತಿಳಿಸ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀ ರಾಮಚಂದ್ರ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ಮಾ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇಲ್ಲಿ ತನಕ ಬಂದಿದ್ದಕ್ಕೆ. ನಮಗೆ ಹನುಮಂತನ ಬಗ್ಗೆ ತುಂಬಾ ವಿಚಾರಗಳನ್ನ ನಿಮ್ಮಿಂದ ತಿಳ್ಕೊಳ್ಳುವಂತ ಕುತೂಹಲ ಇವತ್ತು. ಗುರುಜಿ, ಈಗ ಹನುಮಂತ ಅಷ್ಟು ಶಕ್ತಿಶಾಲಿ, ಅಷ್ಟು ಬಲಶಾಲಿ, ತಾನೇ ಏನ್ ಬೇಕಿದ್ರೂ ಸಾಧನೆ ಮಾಡುವಂತ ಶಕ್ತಿ ಇದ್ದವರು. ಆದ್ರೂ ಕೂಡ ಪ್ರತಿ ಸರ್ತಿನೂ ರಾಮನ್ ಮುಂದೆ ಕೈ ಮುಗ್ದು ಕೂತು ಭಕ್ತಿ ಮಾರ್ಗವನ್ನ ಪಾಲಿಸಿದ್ ಯಾಕೆ? ಯಾಕೆ ಅಂತಂದರೆ ಭಕ್ತಾಗ್ರೇಸರ ಅಂದರೆ ಭಕ್ತಿ ಮಾರ್ಗದಲ್ಲಿ ಬಂದವರು ತುಂಬ ಜನ ಇದ್ದಾರೆ. ಭಕ್ತ ಚೈತನ್ಯ, ಭಕ್ತ ತುಕಾರಾಮು, ಮೀರಾಬಾಯಿ, ಇವರೆಲ್ಲ ಭಕ್ತಿ ಮಾರ್ಗವನ್ನು, ಅಕ್ಕ ಮಹಾದೇವಿ ಕಂಡುಕೊಂಡವರು. ಈ ಭಕ್ತಿ ಮಾರ್ಗದಲ್ಲಿ ಬಂದವರೆಲ್ಲ ಮೇಲ್ಪಂಕ್ತಿ ಅಂದರೆ ತುಂಬ ಎತ್ತರ ಸ್ಥಾನದಲ್ಲಿ ಇರೋರು ಯಾರು ಅಂದರೆ ಆಂಜನೇಯ. ಭಕ್ತಾಗ್ರೇಸರ. ಜ್ಞಾನ ಮಾರ್ಗದಲ್ಲಿ ಬಂದವರಲ್ಲಿ ಕೂಡ ಇವನು ಮೇಲು ಪಂಕ್ತಿಯಲ್ಲಿದ್ದಾನೆ. ಜ್ಞಾನಿನಾಂ ಅಗ್ರಗಣ್ಯಂ ಅಂತಾರೆ. ಬುದ್ಧಿವಂತರಲ್ಲಿ ಬುದ್ಧಿಮತಾಂ ವರಿಷ್ಠನ್. ಈಗ ನೀವು ಯಾವುದೇ ಏನು ಇದರಲ್ಲಿ ಅದರಲ್ಲಿ ಹೀ ಸ್ಟ್ಯಾಂಡ್ಸ್ ಫಸ್ಟ್. ಹಾಗಾಗಿ ಸಂಪೂರ್ಣವಾದ ತನಗೆ ಎಷ್ಟು ಅದ್ಭುತವಾದ ಶಕ್ತಿಗಳಿದ್ದರೂ ಕೂಡ, ಯುಕ್ತಿಗಳಿದ್ದರೂ ಕೂಡ, ಬುದ್ಧಿ ಇದ್ದರೂ ಕೂಡ, ಮೇಧಸ್ಸಿದ್ದರೂ ಕೂಡ, ನಾನೇನೂ ಅಲ್ಲ ನಿನ್ನ ಪಾದಕ್ಕೆ ಸಮ ಅಂತ ಯಾವಾಗಲೂ ರಾಮನ ಪಾದ ಮುಟ್ಕೊಂಡೇ ಇರ್ತಕ್ಕಂಥದ್ದು. ದಟ್ ಶೋಸ್ ಟೋಟಲ್ ಡಿವೋಷನ್ ಆ್ಯಂಡ್ ಡೆಡಿಕೇಶನ್. ಈಗೋಲೆಸ್, ಸೆಲ್ಫ್ಲೆಸ್ನೆಸ್. ಸೆಲ್ಫ್ಲೆಸ್ನೆಸ್ ಅಂತ ಒಂದು ಪದ ಇದೆಯಲ್ಲ, ಅದಕ್ಕೆ ಅನ್ವರ್ಥ ನಾಮ ಯಾರು ಅಂತಂದರೆ ಆಂಜನೇಯ. ಯುದ್ಧ ಮುಗಿದ ಮೇಲೆ ಅಯೋಧ್ಯೆಯಲ್ಲಿ ರಾಮ ಪಟ್ಟಾಭಿಷೇಕ ಆದಮೇಲೆ ರಾಮ ತನಗೆ ಸಹಾಯ ಮಾಡಿದವ್ರಿಗೆಲ್ಲರೂ ಏನು ಯಥಾಶಕ್ತಿ ದಕ್ಷಿಣೋಪಚಾರಗಳನ್ನು ಕೊಟ್ಟು ಕಳಿಸ್ತಾನೆ. ವಿಭೀಷಣನಿಗೆ ರಾಜ್ಯ ಪಟ್ಟಾಭಿಷೇಕ ಆಯಿತು, ಲಂಕೆ ಪಟ್ಟಾಭಿಷೇಕ ಆಯಿತು, ಸುಗ್ರೀವನಿಗೆ ಪಟ್ಟಾಭಿಷೇಕ ಆಯಿತು, ಅಂಗದನಿಗೆ ಅಂಗರಾಜ ಮಾಡಿದ್ರು. ಹೀಗೆ ಎಲ್ರಿಗೂ. ಆದರೆ ಆಂಜನೇಯನ ವಿಷಯಕ್ಕೆ ಬಂದಾಗ ಅಸಹಾಯಕನಾಗ್ತಾನೆ ರಾಮ. ಯಾಕಂದರೆ ಅವನದು ಏನೂ ಡಿಮ್ಯಾಂಡ್ ಇಲ್ಲ. ಮೇಲಾಗಿ ಬ್ರಹ್ಮಚಾರಿಗೆ ಏನು ಖರ್ಚಿರ್ತದೆ? ಅವನು ಬೇಕಾದ್ರೆ ರಾಜ ಮಾಡ್ಬೋದಾಗಿತ್ತು. ಆಂಜನೇಯನನ್ನು ಯಾವುದೋ ಒಂದು ಪ್ರಾಂತ್ಯಕ್ಕೆ ರಾಜ ಮಾಡ್ಬೋದಾಗಿತ್ತು ರಾಮ ಮನಸ್ಸು ಮಾಡಿದರೆ. ಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥವಾಗಿ ಕೆಲಸ ಮಾಡ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದರೂ ಭೂಮಿ ಮೇಲೆ ಇದ್ರು ಅಂದರೆ ಅದು ಆಂಜನೇಯ ಮಾತ್ರ. ಅದನ್ನು ನೋಡಿ ಮನುಷ್ಯರು ಕಲಿಬೋದು. ಆಂಜನೇಯ ಈಗ ಶಿವನ ಅಂಶ ಅಥವಾ ಅವತಾರ ಅಂತ ಹೇಳ್ತಾರೆ. ನಿಜಾನಾ ಇದು? ಹೌದು. ಶಂಕರ ಸುವನ ಅಂದರೆ ಶಿವಾಂಶ ಸಂಭೂತ ಅಂತ. ಸೊ ಎಲ್ಲರೂ ಭೂಮಿ ಮೇಲೆ ಅವತಾರಗಳನ್ನು ಎತ್ತಿದವರೇ. ಅದರಲ್ಲಿ ಮುಖ್ಯವಾಗಿ ವಿಷ್ಣು ಮತ್ತು ಶಿವ ಹೆಚ್ಚಿನ ಅಂಶ ಅವತಾರಗಳನ್ನು ಎತ್ತಿ ಬಂದವರು.
ಶಿವ 2 ಹೆಚ್ಚು ಅವತಾರ ಎತ್ತಿದ್ದಾನೆ ವಿಷ್ಣುಗಿಂತ. ವಿಷ್ಣುವುದಾದರೆ ದಶಾವತಾರ, ಇನ್ನೂ 10ನೇದಾಗಿಲ್ಲ ಅಲ್ವೇ, ಕಲ್ಕಿ ಬರಬೇಕು ಇನ್ನೂ. ಆದರೆ ಶಿವ 12 ಅವತಾರಗಳು ಆಗೋಗಿದೆ, ಅದಕ್ಕೆ ದ್ವಾದಶ ರುದ್ರರು ಅಂತ. ಹಾಗೆ ಆಂಜನೇಯ 11ನೇ ರುದ್ರಾವತಾರ. ರುದ್ರ ಅಂದರೆ ವೆರಿ ಏನೋ ಕೆಟ್ಟದ್ದನ್ನು, ಕೆಡಕನ್ನು, ದುಷ್ಟತನವನ್ನು ನಾಶ ಮಾಡ್ತಕ್ಕಂಥದ್ದೇ ರುದ್ರ. ರೌದ್ರ ಅಲ್ಲ, ರುದ್ರ. ಸೊ ಅಂಥ ಶಿವನ ಅಷ್ಟು ಅವತಾರಗಳಲ್ಲಿ ಅತ್ಯುತ್ಕೃಷ್ಟ ಶ್ರೇಷ್ಠವಾದ ಅವತಾರ ಅಂದರೆ ಅದು ಆಂಜನೇಯ ಅವತಾರ. ಆಂಜನೇಯನಿಗೆ ಸಾಕಷ್ಟು ಹೆಸರುಗಳಿದೆ, ನಮಗೆಲ್ಲ ಕೆಲವೊಂದು ಹೆಸರಿನ ಅರ್ಥಗಳೇ ಗೊತ್ತಿರೋದಿಲ್ಲ. ತಮ್ಮಿಂದ ಅದ್ರ ಬಗ್ಗೆ ನಮಗೆ ತಿಳಿಸೋದಾದ್ರೆ ಅಂತ. ಈಗ ಮಾರುತಿ ಅಂತ ಕರೀತಾರೆ, ಆಂಜನೇಯ ಅಂತ ಕರೀತಾರೆ, ಹನುಮಾನ್ ಅಂತ ಕರೀತಾರೆ, ಬಜರಂಗ ಬಲಿ ಅಂತ ಕರೀತಾರೆ. ಮಾರುತಿ ಅನ್ನೋ ಹೆಸರು ಅದೊಂದು ಬಹಳ ಅದ್ಭುತವಾದ ಹೆಸರು ಅದು. ಯಾಕೆಂದರೆ ಮಾರುತಿ ಅಂದರೆ ವಾಯುಪುತ್ರ ಅಂತ. ಆದರೆ ಅದರಲ್ಲಿ ಇನ್ನೊಂದು ವಿಶೇಷ ಅರ್ಥ ಇದೆ. ನಾಮಕರಣ ಶಾಸ್ತ್ರಕ್ಕೆ ತ್ರಿಮೂರ್ತಿಗಳು ಸಹಿತ ಎಲ್ಲ ದೇವತೆಗಳನ್ನು ಕರೆದಿದ್ರು, ಅಂಜನಾದೇವಿ ಮತ್ತು ಕೇಸರು ಆಂಜನೇಯನ ಅಪ್ಪ. ಆ ಸಂದರ್ಭದಲ್ಲಿ ಈ ತ್ರಿಮೂರ್ತಿಗಳನ್ನ ಕರೆದು, ನಮ್ಮ ಮಗನಿಗೆ ಏನಾದರೂ ಒಳ್ಳೆ ಹೆಸರಿಡಿ, ನೀವಾದರೆ ಒಳ್ಳೆ ಹೆಸರು ಇಡ್ತೀರಿ ಅಂತ. ಅವ್ರು ಮೂವರು ಬಂದು ನೋಡಿದ್ರು, ತೊಟ್ಲಲ್ಲಿ ಮಗು ಬಹಳ ಮುದ್ದಾಗಿದೆ. ಇವರೇ ಒಂದು ಹೆಸರಿಟ್ಕೊಂಡಿದ್ರು ಆ ಮಗುಗೆ ನಾಮಕರಣ ಮಾಡೋಕ್ಕಿಂತ ಮುಂಚೆ. ಆ ಹೆಸರು ಏನು ಗೊತ್ತಾ, ತಂದೆ ತಾಯಿಗಳು ಇಟ್ಟಿದ್ದು ಸುಂದರ್ ಅಂತ. ಅದಕ್ಕೆ ಸುಂದರಕಾಂಡಕ್ಕೆ ಇವನ ಹೆಸರನ್ನ ಇಡಲಾಯ್ತು. ಅಷ್ಟು ಸುಂದರವಾಗಿ ಜನ್ಮದ ಹೆಸರು ಸುಂದರ. ಅವನು ಅದೇ ನಾವು ಪೆಟ್ ನೇಮ್ ಅಂತ ಇಟ್ಕೊಂಡಿರ್ತೀವಲ್ಲ, ಪುಟ್ಟ, ಚಿನ್ನು ಅಂತ, ಹಾಗೆ ಸುಂದರ್ ಅಂತ ಹೆಸರು ಇಟ್ಕೊಂಡಿದ್ರು. ಅವ್ರು ಬಂದವರು ನೋಡಿಬಿಟ್ಟು ತ್ರಿಮೂರ್ತಿಗಳು, ನಾವು ಹೆಸರಿಟ್ರೆ ನಮ್ಮ ಹೆಂಡತಿಯರು ಮನೆಗೆ ಹೋದ್ರೆ ಏನಾದರೂ ಕೊಂಗ್ ತೆಗಿತಾರೆ, ಚೆನ್ನಾಗಿರೋ ನಾವಾಗಿದ್ರೆ ಇನ್ನೂ ಚೆನ್ನಾಗಿ ಹೆಸರಿಡ್ತಿದ್ವಿ ಅಂತ. ಹೆಣ್ಮಕ್ಳಿಗೆ ಇದೊಂದು ಇದಿದೆಯಲ್ಲ, ಸರ್ಕಾಸ್ಟಿಸಮ್. ಅವ್ರಿಗೆ ಅವ್ರ ಭವಿಷ್ಯ ಮುಂದೆ ಬಂದು ಯಾವುದಕ್ಕೂ ಅವ್ರನ್ನ ಕರೀರಿ ಅಂತಾರೆ. ಅವರು ಮೂವರು ಮುಂದೆ ಬರ್ತಾರೆ. ಈ ಮಗು ಭವಿಷ್ಯ ಅವ್ರಿಗೆ ಕಾಣ್ತದೆ. ಇವನು ಲೋಕಖ್ಯಾತನಾಗ್ತಾನೆ, 4 ಯುಗದಲ್ಲಿ ಇವನು ಚಿರಂಜೀವಿಯಾಗಿರ್ತಾನೆ, ಇವನಿಗೆ ಹೆಸರಿಟ್ರೆ ಈ ಹೆಸರಲ್ಲಿ ನಮ್ದು ಹೆಸರು ಇರಬೇಕು ಅಂತ ಮಾತಾಡ್ಕೊಳ್ತಾರೆ ಅವರಿಬ್ಬರು ಮೂವರು. ಏನು, ಮಹಾಲಕ್ಷ್ಮಿಯಿಂದ ಮಾ ತಗೊಳ್ತಾರೆ, ಪಾರ್ವತಿಯಿಂದ ರೂ ತಗೊಳ್ತಾರೆ, ಸರಸ್ವತಿಯ ಕೊನೆ ಅಕ್ಷರ ಮಾರುತಿ. ಹೌದು ಹೌದು, ಸರಸ್ವತಿ ಅಲ್ವಾ. ಹಾಗೆ ಒಬ್ಬ ಆಂಜನೇಯನ ಸ್ಮರಣೆ ಮಾಡಿದ್ರೆ ಆ 3 ಶಕ್ತಿ ದೇವತೆಗಳನ್ನ ಸ್ಮರಣೆ ಮಾಡ್ದಂಗೆ ಆಗ್ತದೆ. ನೋಡಿ, ಹೆಸರು ಹಿಂದೆ ಕೂಡ ಒಂದು ಕಥೆ ಇದೆ. ಹೌದು ಹೌದು ಹೌದು. ಹಾಗಾಗಿ ಮಾರುತಿ ಅಂತ ಬಂತು. ಹನುಮಾನ್ ಅಂತಂದ್ರೆ ದ ಪರ್ಸನ್ ವಿತ್ ಬ್ರೋಕನ್ ಜಾ ಅಂತ. ಹನು ಅಂದ್ರೆ ಜಾ. ಅವನು ಸೂರ್ಯ ದರ್ಶನಕ್ಕೆ ಹೋದಾಗ, ಅಂದರೆ ಸಿಹಿಯಾದ ಫಲ ಅಂತ ತಿನ್ನಕ್ಕೆ ಹೋದಾಗ ಇಂದ್ರ ಬಂದು ಹೊಡಿತಾನೆ. ವಜ್ರಾಯುಧದಲ್ಲಿ ಹೊಡೆದಾಗ ಅವನು ತಲೆ ಕೆಳಗಾಗಿ ಕೆಳಗಡೆ ಬಿದ್ದ, ದವಡೆ ಮರೀತು ಅಂತ. ಅದು ಒಂದು ಅರ್ಥ. ಅದು ನಿಜವಾದ ಅರ್ಥ ಏನು ಗೊತ್ತಾ, ದ ಡೆಸ್ಟ್ರಾಯರ್ ಆಫ್ ಈಗೋ ಅಂತ. ಆಂಜನೇಯ ಅಂದರೆ ನಿಜವಾದ ಅರ್ಥ ಏನು, ಈ ಪಾಡ್ಕಾಸ್ಟ್ ಮೂಲಕ ಹೇಳ್ತಾ ಇದ್ದೀನಿ. ದ ಡೆಸ್ಟ್ರಾಯರ್ ಆಫ್ ಈಗೋ. ಎಲ್ಲೆಲ್ಲಿ ಯಾರ್ಯಾರಲ್ಲಿ ಅಹಂಕಾರ ಇತ್ತೋ ಆ ಅಹಂಕಾರವನ್ನು ಹರಣ ಮಾಡಕ್ಕಂತ ಹುಟ್ಟಿದವನೇ ಆಂಜನೇಯ. ದವಡೆ ಮುರ್ಕೊಂಡವನು ಅಂತಲ್ಲ. ನಮ್ಗೆ ಕೋಪ ಬಂದರೆ, ಈಗ ನಾವು ಅಹಂಕಾರದಿಂದ ಪ್ರವರ್ತಿಸಿದ್ರೆ ಏನಾಗ್ತದೆ, ನಮ್ಮ ದವಡೆಗೆ ಪೆಟ್ಟು ಬೀಳ್ತದೆ. ಹೌದು, ಹಲ್ಲು ಉದುರಿಸ್ತೀನಿ ಅಂತಲೇ ಜನ ಮಾತಾಡೋದು. ಯಾವಾಗ ಹಂಗೆ ಮಾತಾಡೋದು, ಅವ್ರ ಸ್ವಾಭಿಮಾನಕ್ಕೆ ಪೆಟ್ಟಾದಾಗ, ನಿನ್ನ ಅಹಂಕಾರದ ವರ್ತನೆಯಿಂದ. ಕರೆಕ್ಟ್ ಅಲ್ವಾ? ಹಾಗಾದರೆ ಹಲ್ಲು ಉದುರ್ಬೇಕಾದ್ರೆ ಯಾವ್ದು ಮುರಿಬೇಕು, ದವಡೆ. ಅಂದ್ರೆ ಇವಾಗ ಅರ್ಥ ಆಯ್ತಾ? ಅಹಂಕಾರವನ್ನ ಹರಣ ಮಾಡ್ತಕ್ಕಂಥ ಒಂದು ದವಡೆ ಮುರಿಯೋನು, ಆ ದವಡೆ ಮುರ್ಕೊಂಡವನು ಅಂತ. ಹಾಗಾಗಿ ಹನುಮಂತ. ಇನ್ನು ಆಂಜನೇಯ, ಅಂಜನಿ ಪುತ್ರ ಆದ್ದರಿಂದ ಅವನಿಗೆ ಆಂಜನೇಯ ಅಂತ ಬಂತು. ದುಷ್ಟ ಶಕ್ತಿಗಳನ್ನು ಬಲಿ ಹಾಕವನಾದ್ದರಿಂದ ಬಜರಂಗ್ ಬಲಿ ಅಂತ ಬಂತು. ಎಷ್ಟೋ ಹೆಸರಿದೆ. ಅಷ್ಟೋತ್ತರದಲ್ಲಿ ಅವನಿಗೆ 108 ಹೆಸರುಗಳನ್ನು ನವವ್ಯಾಕರಣ ವಿಶಾರದ ಅಂತಾರೆ. ಅವನಿಗೆ ಅಸಾಧ್ಯ ಸಾಧಕ ಅಂತಾರೆ. ಈ ಅಸಾಧ್ಯ ಸಾಧಕನೋ ಬಿರುದು ಕೊಟ್ಟಿದ್ದು ಯಾರು ಗೊತ್ತಾ? ಸ್ವಯಂ ರಾಮಚಂದ್ರನೇ ಕೊನೆಗೆ ಕೊಟ್ಟಿದ್ದು. ಫಸ್ಟ್ ಟೈಟಲ್ ಕೊಟ್ಟಿದ್ದು ನವವ್ಯಾಕರಣ ವೇತ್ತ ಅಥವಾ ನವವ್ಯಾಕರಣ ವಿಶಾರದ ಅಂತ ರಾಮನೇ. ಯಾಕಂದ್ರೆ ಅಷ್ಟೊಂದು ಶುದ್ಧವಾದ ವ್ಯಾಕರಣದಲ್ಲಿ ಮಾತಾಡುವುದನ್ನು ನೋಡಿ ಲಕ್ಷ್ಮಣನ ಜೊತೆ ರಾಮ ಮೂಕ ವಿಸ್ಮಿತನಾದ.
ಇವನು ನೋಡಿದ್ರೆ ಕಪಿ ಥರ ಕಾಣ್ತಿದ್ದಾನೆ, ಒಳ್ಳೆ ಕಾಡು ಮನುಷ್ಯ ಥರ ಇದ್ದಾನೆ, ಆದರೆ ಇವನ ಛಂದಸ್ಸು, ಇವೊಂದು ಆ ಒಂದು ಗ್ರಾಮರ್ ಎಷ್ಟು ಅದ್ಭುತವಾಗಿದೆ ಅಂತ ಅರ್ಥ ಮಾಡಿಕೊಂಡು ಅವನಿಗೆ ಪ್ರಥಮ ಭೇಟಿಯಲ್ಲೇ ರಾಮ ಕೊಟ್ಟಂತ ಬಿರುದು ನವವ್ಯಾಕರಣ ವಿಶಾರದ. ಹನುಮಂತನ ಇನ್ನೊಂದು ಸ್ವರೂಪ ಅಂದ್ರೆ ಪಂಚಮುಖಿ ಆಂಜನೇಯ. ಈ 5 ಮುಖಗಳು ಹನುಮಂತನಿಗೆ ಯಾಕಿವೆ? ಇನ್ನ ಕೆಲವರು ಹೇಳ್ತಾರೆ ಇದೊಂದು ತಂತ್ರಕ್ಕೆ ರಿಲೇಟೆಡ್ ಅಂತ. ನಿಜಾನ? ತಂತ್ರನೂ ಅಲ್ಲ, ಮಂತ್ರನೂ ಅಲ್ಲ, ಹ. ಅದು ಆಧ್ಯಾತ್ಮಿಕ ರಹಸ್ಯ. ಅದು ಎಷ್ಟೋ ಜನರಿಗೆ ಈ ಏನು ಅದರ ಹಿಂದಿನ ವಿಜ್ಞಾನ ಅಥವಾ ರಹಸ್ಯ ತಿಳ್ಕೊಳ್ಳದೆ ಸುಮ್ಮನೆ ಒಂದು ಪಂಚಮುಖಿ ಹನುಮಾನ್ ಇದು ಇಟ್ಕೊಂಡು ವಿಗ್ರಹ ಇಟ್ಕೊಂಡು ಅದಕ್ಕೆ ಪೂಜೆ ಮಾಡ್ತಿರ್ತಾರೆ. ಈವನ್ ರಾಘವೇಂದ್ರ ಸ್ವಾಮಿಗಳು ಕೂಡ ಪಂಚಮುಖಿ ಹನುಮಾನ್ ಉಪಾಸಕರಾಗಿದ್ದರು, ನಿಮ್ಗೆ ಗೊತ್ತಿರಲಿ. ಅವರಿಬ್ಬರನ್ನು ಉಪಾಸನೆ ಮಾಡ್ತಿದ್ರು. ಒಂದು ಮೂಲ ರಾಮನನ್ನಲ್ಲ, ಮೂಲ ರಾಮನನ್ನ ಅಂದರೆ ಆತ್ಮರಾಮ, ಮತ್ತು ಪಂಚಮುಖಿ ಹನುಮಾನನ. ಯಾಕಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ಆಂಜನೇಯನ ದರ್ಶನ ಆಗಿತ್ತು. ಕಲಿಯುಗದಲ್ಲಿ ಅನೇಕರಿಗೆ ಆದಾಗೆ ರಾಘವೇಂದ್ರ ಸ್ವಾಮಿಗಳಿಗೆ ಆಗಿತ್ತು. ಸ್ವಯಂ ಆಂಜನೇಯ ಸ್ವಾಮಿನೇ ಹೇಳಿದ್ರು ರಾಘವೇಂದ್ರ ಸ್ವಾಮಿ ಕೇಳಿದಾಗ, ಏನು ನಿಂದ 5 ಮುಖ ಅಂದಾಗ ಅವರು ಪಂಚಪ್ರಾಣ, ಅದರ ದ್ಯೋತಕ ಪಂಚಮುಖಿ, ಪ್ರಾಣೋಪಾನ ವ್ಯಾನೋದಾನ ಸಮಾನ. ಆಂಜನೇಯ 10 ರೂಪದಲ್ಲಿ ಪ್ರತಿ ವ್ಯಕ್ತಿಯಲ್ಲಿ, ನೀನು ಯಾವ ಧರ್ಮಕ್ಕಾದರೂ ಸೇರಿಲ್ಲ, ಜೀವಂತವಾಗಿ 10 ರೂಪದಲ್ಲಿ ಕೆಲಸ ಮಾಡ್ತಿದ್ದಾನೆ. ಆ ಒಂದು ರೂಪ ವಿರೂಪ ಆದರೂ ಕೂಡ ನೀನು ಕಾಯಿಲೆಗೊಳಗಾಗ್ತೀಯ. ಮುಖ್ಯವಾದ್ದು ಮುಖ್ಯ ಪ್ರಾಣಗಳು ಪ್ರಾಣ, ಅಪಾನ, ಉದಾನ, ಸಮಾನ, ವ್ಯಾನ. ಉಪಪ್ರಾಣಗಳ 5: ನಾಗ, ಕೂರ್ಮ, ದೇವದತ್ತ, ಕ್ರಕರ, ಧನಂಜಯ. ಹಾಗಾಗಿ 10 ಪ್ರಾಣಗಳ 5 ಪ್ರಾಣಗಳ ದ್ಯೋತಕವೇ 5 ಮುಖ. ಏಕೆಂದರೆ ಪ್ರಾಣ ಒಳಗಡೆ ಹೋಯ್ತು ಅಂದರೆ ಆಕ್ಸಿಜನ್ನು, ಅದು 5 ಡಿವಿಷನ್ ಆಗಿ ಕೆಲಸ ಮಾಡುತ್ತೆ ದೇಹದಲ್ಲಿ. ಅದು ಒಂದು. ಅದರ ಹಿಂದೆ ಇನ್ನೊಂದು ಸ್ಟೋರಿ ಇದೆ, ಪೌರಾಣಿಕ ಸ್ಟೋರಿ. ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಕೇಳಿರ್ತಕ್ಕಂಥ ಜನಸಾಮಾನ್ಯರು ಸೀತೆ ಅಪಹರಣಕ್ಕೆ ಒಳಗಾಗಿದ್ಲು, ಸೀತಾನ್ವೇಷಣೆ ಮಾಡ್ಕೊಂಡು ಬರಬೇಕು ಅಂತ 100 ಯೋಜನೆ ಸಮುದ್ರವನ್ನು ಲೀಲಾಜಾರವಾಗಿ ಹಾರಿಕೊಂಡು ಹೋದ ಲಂಕೆಗೆ ಅಂತ ಕೇಳಿದ್ದಾರೆ. ಆದರೆ ರಾಮ ಲಕ್ಷ್ಮಣರು ಕೂಡ ಕಿಡ್ನ್ಯಾಪ್ ಆಗಿದ್ದರು ಯುದ್ಧದ ಸಮಯದಲ್ಲಿ ಮಹಿರಾವಣನಿಂದ. ಆ ರಾಮ ಲಕ್ಷ್ಮಣರ ಅನ್ವೇಷಣೆ ಮಾಡ್ಕೊಂಡು ಬರಬೇಕು ಅಂತ ಅಮೆರಿಕಕ್ಕೆ ಹೋಗ್ತಾನೆ. ಅಮೆರಿಕಾಗೆ? ಈಗಿನ ಸೆಂಟ್ರಲ್ ಅಮೆರಿಕಾ, ಗ್ವಾಟೆಮಾಲಾ ಸ್ಟೇಟ್ಗೆ ಸೇರಿರ್ತಕ್ಕಂಥ ಹೋಂಡುರಾಸಲ್ಲಿ ಇದ್ದಿದ್ದು. ಅದು ಏನು ಮಹಿರಾವಣನ ಸಾಮ್ರಾಜ್ಯ. ಅದು ಆಗಿನ ಮಹಿರಾವಣನ ಸಾಮ್ರಾಜ್ಯ. ಆಗಿನ ಕಾಲದಲ್ಲಿ ಪಾತಾಳ ಲಂಕೆ ಅಂತ ಒಂದಿತ್ತು, ಭೂಮಿ ಮೇಲಿನ ಲಂಕೆ ಅಂತ ಒಂದಿತ್ತು. ಶ್ರೀಲಂಕಾ ಅಂತಕ್ಕಂಥದ್ದು ಮೇಲಿನ ಲಂಕೆ, ಅಲ್ಲಿ ಹೋಂಡುರಾಸಲ್ಲಿ ಇದ್ದಿದ್ದು ಕೆಳಗಿನ ಲಂಕೆ. ಅದರ ಅಧಿದೇವತೆ ಅದನ್ನು ಆಳ್ತಿದ್ದವನು ಮಹಿರಾವಣ, ರಾಕ್ಷಸವನು, ರಾವಣನ ದೂರ ಸಂಬಂಧಿ. ಅಲ್ಲಿ ಹೋದಾಗ ಅವನು ಮಾಯಾವಿ, ರಾವಣನಿಗಿಂತ 10 ಪಟ್ಟು ಮಾಯಾವಿ, 10 ಪಟ್ಟು ಶ್ರೀಮಂತ, 10 ಪಟ್ಟು ವಿದ್ಯಾವಂತ. ನೋಡಿ, ರಾವಣನೇ ಅಸಾಧ್ಯ ಅಂತಂದ್ರೆ ಅವನಿಗಿಂತ 10 ಪಟ್ಟು ಎಲ್ಲದರಲ್ಲಿ. ಈ ರಾಕ್ಷಸರಿಗೆ ಒಂದು ವರ ಇತ್ತು, ಅವರು ಕಾಮರೂಪಧಾರಿಗಳು, ಯಾವ ರೂಪ ಬೇಕಾದ್ರೂ ಧರಿಸ್ಬೋದು ಅವ್ರಿಗೆ. ಆಂಜನೇಯ ಕೂಡ ಆ ರೂಪಗಳು ಧರಿಸಿದ್ದ. ಸೊ ಅಣಿಮ, ಮಹಿಮ, ಗರಿಮ, ಲಗಿಮ, ಪ್ರಾಪ್ತಿ, ಪ್ರಕಾಮ್ಯ, ಈಶಿತ್ವ, ವಶಿತ್ವ, ಇಷ್ಟು ಆಂಜನೇಯ ಸಿದ್ಧಿಯಾಗಿತ್ತು. ಅಲ್ಲಿ ಹೋಗಿ ನೋಡ್ತಾನೆ ಮಹಿರಾವಣನ, ನಿಜವಾದ ಮಹಿರಾವಣನ ಹುಡುಕ್ಬೇಕು. 10 ಜನ ಇದ್ದಾರೆ ಅಲ್ಲಿ ಒಂದು ಸಭಾಂಗಣದಲ್ಲಿ. ಒಬ್ಬ ವೀಣೆ ಬರೆಸ್ತಿದ್ದಾನೆ, ವೀಣೆ ನುಡಿಸ್ತಿದ್ದಾನೆ, ಇನ್ನೊಬ್ಬ ಕಸ ಹೊಡಿತಿದ್ದಾನೆ, ಇನ್ನೊಬ್ಬ ಚಿತ್ರ ಬರೀತಿದ್ದಾನೆ, ಹೀಗೆ ಇನ್ನೊಬ್ಬ ಸಂಗೀತ ಹೇಳ್ತಿದ್ದಾನೆ. ಆಂಜನೇಯ 10 ಜನರ ಜೊತೆ ಓಡಾಡಿದ್ರೆ ಗಾಳಿನ ಗುದ್ದಿ ಮೈಕೈ ನೋಸ್ಕೊಂಡಂಗೆ ಆಗ್ತದೆ. ಅದರಲ್ಲಿ ಯಾರೋ ಒಬ್ಬ ನಿಜವಾದ ಮಹಿರಾವಣ ಇರ್ತಾನೆ. ಆಂಜನೇಯ ಸುಮ್ಮನೆ ಕೂತ್ಕೊಂಡು ಒಂದು ಪ್ರಯೋಗ ಮಾಡ್ತಾನೆ. ಬೇಷ್ 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 ಮಹಿರಾವಣ, ನಾನು ಎಷ್ಟೋ ಜನ ಮಾಯಾವಿಗಳನ್ನು ನೋಡಿದ್ದೀನಿ, ರಾವಣನನ್ನು ನೋಡಿದ್ದೀನಿ, ನಿನ್ನಂಥ ಮಾಯಾವಿ ನಾನು ನೋಡೇ ಇಲ್ಲ ನೋಡು. ಏನು ರೂಪ, ಅದೇ ರೂಪ, ನನ್ನ ತಲೆ ಕೆಟ್ಟೋಗಿದೆ ಮಾರಯ್ಯ, ಈಗ ಯಾರು ನಿಜವಾದ ಮಹಿರಾವಣ ನಿಮ್ಮಲ್ಲಿ ಅಂತ ಹುಡುಕಕ್ಕೆ ಅಂತ ಹೇಳ್ತಾರೆ, ಹೊಗಳ್ತಾನೆ. ಈ ಹೊಗಳಿಕೆಯಲ್ಲಿ ಮೈ ಮರ್ತು ಹೋಗ್ತಾನೆ ಇವನು. ಆಂಜನೇಯನ ಕೈಲಿ ಹೊಗಳಿಸ್ಕೊಳ್ಳೋದು ಅಂದ್ರೆ ಸಾಮಾನ್ಯವೇ? ಆದರೂ ಒಂದು ತಪ್ಪು ಮಾಡಿದ್ಯ ಅಂತ ಒಂದು ಪಾಸ್ ಕೊಟ್ಟು, ಒಂದು ತಪ್ಪು ಮಾಡಿದೆಯಲ್ಲ ಅಂತಾನೆ. ಆವಾಗ ಅವನು ಏನೋ ತಪ್ಪು ಅಂತ ಮುಂದೆ ಬರ್ತಾನೆ, ಕೈ ಹಿಡ್ಕೊಂಡು ಇದೇ ಆ ತಪ್ಪು, ನಾನು ಹುಡುಕ್ತಿದ್ದೆ ಸುಮ್ಮನೆ ಯುದ್ಧ ಮಾಡಿ ಯಾಕೆ ಮೈ ಕೈ ನೋಯಿಸ್ಕೋಬೇಕು ಅಂತ. ಇವನ್ ನೋಡಿದ್ರೆ ಅವನ್ ಮಾಯ ಆಗ್ತಾನೆ, ಕರೆಕ್ಟ್, ಇನ್ನೊಬ್ಬ ಹುಟ್ಕೊಳ್ತಾನೆ. ಹೌದು. ಹಾಗೆ ಆ ಒಂದು ಚತುರಮತಿ ಅಂತಂದ್ರೆ ಇದೇನೆ, ಚಾತುರ್ಯಂ ಇದ್ರೆ ಮಾತ್ರ ಹೀಗೆ ಮಾಡೋಕ್ಕಾಗತ್ತೆ. ಆವಾಗ ಅವನು ಎಷ್ಟು ಹೊಡೆದ್ರು ಸಾಯಲ್ಲ.
ಆವಾಗ ಅವನ ತಂಗಿ ದುರ್ದಂಡಿ ಅಂತಿರ್ತಾಳೆ. ಹ್ಮ್ ಇಲ್ಲಿ ರಾವಣನಿಗೆ ವಿಭೀಷಣ ಹೇಗೆ ರಾಮ ಪಕ್ಷಪಾತಿ, ಅಲ್ಲಿ ದುರ್ದಂಡಿ ಆಂಜನೇಯನ ಭಕ್ತೆ. ಹ್ಮ್ ಹ್ಮ್ ಅಲ್ಲಿ ಆ ಲಂಕೆಯಲ್ಲಿ ಹ್ಮ್ ಸೆರೆಯಲ್ಲಿ ಹಾಕಿರ್ತಾರೆ. ಅವನು ದೂರದಿಂದ ಕೂಗಿ ಹೇಳ್ತಾಳೆ, ಆ ಆಂಜನೇಯ ನಮ್ಮ ಅಣ್ಣನ ಹಾಗೆಲ್ಲ ಸಾಯಿಸೋಕ್ಕಾಗಲ್ಲ, ಅವನ ಪ್ರಾಣ ರಹಸ್ಯವನ್ನು ಹೇಳ್ತೀನಿ ಕೇಳು ಅಂತ. ಹ್ಮ್ ಅವನು ಸಿಟ್ಟು ಬಂದ್ಬಿಡ್ತದೆ ಮಹಿರಾವಣನಿಗೆ. ಹ್ಮ್ ನೀನು ನನ್ನ ತಂಗಿನ, ನೀನು ನನ್ನ ಶತ್ರು ಅಂತ. ಹೌದು, ನಮಗೆ ಸೇರ್ಬೇಕಾದ ರಾಜ್ಯ ನೀನು ಆಡ್ತಾ ಇದ್ದೀಯ, ಅದು ಸರಿನಾ ಅಂತ. ಹ್ಮ್ ಆವಾಗ ನೋಡು, ಅಲ್ಲಿ 5 ಜ್ಯೋತಿಗಳು ಉರಿತಾ ಇವೆ. ನಿನ್ನ ತಲೆ ಮೇಲೆ ಒಂದು, ನಿನ್ನ ಬೆನ್ನ ಹಿಂದೆ ಒಂದು, ನಿನ್ನ ಮುಂದ್ಗಡೆ ಒಂದು, ನಿನ್ನ ಬಲಬದಿ ಒಂದು, ಎಡಬದಿ ಒಂದು. ಯಾವನು ಒಂದೇ ಸಾರಿ 5 ಜ್ಯೋತಿಗಳನ್ನು ಆರಿಸ್ತಾನೆ, ನಂದಿಸ್ತಾನೆ, ನಮ್ಮಣ್ಣ ಪ್ರಾಣ ಹೊಟ್ಟೋಗ್ತದೆ. ಇವಾಗ ಇಮ್ಯಾಜಿನ್ ಮಾಡಿ, ನೀವು ಒಂದು ನಿಮ್ಮ ಮುಂದೆ ಕ್ಯಾಂಡಲ್ ಇದ್ರೆ ಅದನ್ನು ಹೇಗೆ ಆರಿಸ್ತೀರಿ? ಒಂದು ಡೆಮಾನ್ಸ್ಟ್ರೇಟ್ ಮಾಡಿ. ಉಫ್ ಅಂತ ಗಾಳಿ ಉಫ್ ಅಂತೀವಿ, ಹೌದು ಹೌದಾ? ಹೌದು. ಆದರೆ ಒಂದು ಅರ್ಥದ ಅಟ್ ಎ ಟೈಮು 5 ಆರಿಸ್ಬೇಕು. ಅವಾಗ ಆಂಜನೇಯ 5 ಮುಖ ಧರಿಸಿದಂತೆ. ಇದು ಪೌರಾಣಿಕವಾಗಿ ಬರ್ತಕ್ಕಂಥ ಒಂದು ಚಿತ್ರಣ. ಆದರೆ ಅದರ ಹಿಂದಿರ್ತಕ್ಕಂಥ ಆಧ್ಯಾತ್ಮಿಕ ಒಂದು ಮೀನಿಂಗ್ ಏನಂತಂದರೆ, 5 ಪ್ರಾಣಗಳ ದ್ಯೋತಕ ಅವನು. ಅದಕ್ಕೆ ನಾವು ಎಲ್ಲೇ ಉದ್ಘಾಟನೆ ಮಾಡಿದ್ರೆ 5 ದೀಪಗಳನ್ನು ಹಚ್ಚುತ್ತೇವೆ. ಅಂದರೆ ಪ್ರಾಣ ಜ್ಯೋತಿಗಳು ಪ್ರಜ್ವಲಿಸ್ತಾ ಇದ್ರೆ ಯು ವಿಲ್ ಬಿ ಹೆಲ್ದಿ, ಆಸ್ಪಿಷಿಯಸ್ ಅಂತ. ಅದು ಅದರ ಸಂಕೇತ. ಆದ್ರೆ 5 ಕೂಡ ಆಂಜನೇಯನ್ ಮುಖಗಳೇ ಅಲ್ಲ ಅಲ್ವಾ, ಬೇರೆ ಬೇರೆ ತರ ಇರುತ್ತಲ್ವಾ ಅದು? ಅದಕ್ಕೆ ಬಹಳ ಮೀನಿಂಗ್ ಇದೆ. ಈಗ ನಾಭಿಯಲ್ಲಿರ್ತಕ್ಕಂಥ ಸಮಾನ, ನೀವು ಗರ್ಜಿಸ್ಬೇಕಾದ್ರೆ ಇಲ್ಲಿಂದ ವಾಯ್ಸ್ ಬರಬೇಕಾಗತ್ತೆ. ನಾಭಿಯಿಂದ ಬಂದರೆ ಮಾತ್ರ ನೀವು ಶತ್ರುಗಳನ್ನ ಹಿಮ್ಮೆಟ್ಟಿಸ್ಬೋದು. ಅರ್ಥ ಆಗ್ತಾ ಇದೆಯಾ? ಹಾಗೆ ಗರುಡ ಇಲ್ಲಿದ್ದಾನೆ ಕಂಠದಲ್ಲಿ, ಅವನೇನ್ ಮಾಡ್ತಾನೆ? ಮೇದುಳಿಗೆ ಆಕ್ಸಿಜನ್ ತಗೊಂಡೋಗ್ತಾನೆ. ಆಯ್ತಾ? ಅಪಾನ ವಾಯು ನಮ್ಮ ಮೂಲಾಧಾರದಲ್ಲಿ ಇರ್ತದೆ. ಅದೇನು ಮಾಡ್ತದೆ? ಶರೀರದಲ್ಲಿರ್ತಕ್ಕಂಥ ಅನೇಕ 108 ರೀತಿಯ ಟಾಕ್ಸಿನ್ಸ್ ಅನ್ನು ಹೊರಗಡೆ ಆಗ್ತದೆ. ಈಗ ಬ್ರೀದ್ ಔಟ್ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಹೋಗ್ತದೆ. ಮೂಗಲ್ಲಿರ್ತಕ್ಕಂಥದ್ದು ಅದು ಆಚೆ ಆಗ್ಬೇಕಾದ್ರೆ ಏರ್ನ ಇದು ಮಾಡಬೇಕು. ಹಾಗೆ ಮೈಯಿಂದ ಬೆವರು ಹೋಗ್ತದೆ. ಏನೇನು ಮಲಮೂತ್ರಾದಿಗಳು ಸೇರಿಕೊಂಡು ಶರೀರದಿಂದ ಬೇಡವಾದ್ದನ್ನು ಆಚೆ ಆಗ್ತಕ್ಕಂಥ ಒಂದು ಪ್ರಾಣಕ್ಕೆ ವರಾಹ ಪ್ರಾಣ ಅಂತಾರೆ. ಅದಕ್ಕೆ ವರಾಹ ಅಧಿದೇವತೆ ಅಪಾನಕ್ಕೆ. ಸಮಾನಕ್ಕೆ ನಾರಸಿಂಹ ಅಧಿದೇವತೆ. ಉದಾನಕ್ಕೆ ಗರುಡ ಅಧಿದೇವತೆ. ಪ್ರಾಣಕ್ಕೆ ಹನುಮ ಅಧಿದೇವತೆ, ಮುಖ್ಯ ಪ್ರಾಣ ಇಲ್ಲಿ ಬಂದಿತ್ತು. ಅದೇ ರೀತಿ ದೇಹವೆಲ್ಲ ಪ್ರಾಣವನ್ನು ಹೊತ್ತುಕೊಂಡು ಒಂದು ನಾಡಿ ಮಿಡಿತಕ್ಕೆ ಅಷ್ಟೊತ್ತಿಗೆ ಸಂಚಾರ ಮಾಡ್ತಕ್ಕಂಥ ಒಂದು ವೇಗವಾದ ಪ್ರಾಣ ಇದೆ, ಅದು ವ್ಯಾನ. ಅದರ ಅಧಿದೇವತೆ ಕುದುರೆ, ಹಯವದನ. ಈಗ ನೋಡಿ, ಪಂಚಮುಖದಲ್ಲಿ ಹಯವದನ ಇದ್ದಾನೆ, ವರಾಹ ಇದ್ದಾನೆ, ನಾರಸಿಂಹ ಇದ್ದಾನೆ, ಗರುಡ ಇದ್ದಾನೆ, ಮಧ್ಯದಲ್ಲಿ ಆಂಜನೇಯ. ನೋಡಿ, 5 ಮುಖ ಕರೆಕ್ಟ್ ಬ್ಯಾಲೆನ್ಸ್. ಮಧ್ಯದಲ್ಲಿ ಆಂಜನೇಯ ಇದ್ದಾನೆ, ಈ ಕಡೆ 2 ತಲೆ ಇದೆ, ಈ ಕಡೆ 2 ತಲೆ ಇದೆ. ಅದೇ ರಾವಣನಿಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದ್ ಕಡೆ 4 ಆಗತ್ತೆ, ಇನ್ನೊಂದ್ ಕಡೆ 5 ಆಗತ್ತೆ, ಮಧ್ಯದಲ್ಲಿ ರಾವಣ ಇದ್ದಾನೆ. ಅನಾಸಿನ್ಗೆ ಅಮೃತಾಂಜನ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಯಾರು? ರಾವಣ. ಅಂದ್ರೆ ಹೆಡೇಕು, ಅದು ಇಂಬ್ಯಾಲೆನ್ಸ್ ಅಂತ. ಆಂಜನೇಯ ನೋಡಿ, ಹೂ ಇಸ್ ಅ ಬ್ಯಾಲೆನ್ಸ್ಡ್ ಪರ್ಸನ್ ಅಂತ. ಇದು ಕೂಡ ಒಂದು ವಿಜ್ಞಾನವೇ. ಹನುಮಂತ ಚಿರಂಜೀವಿ. ನಮ್ಮ ಕಲಿಯುಗದಲ್ಲಿ ಕೂಡ ಹನುಮಂತ ಇದ್ದಾರೆ. ಯಾರಿಗೆಲ್ಲ ಕಲಿಯುಗದಲ್ಲಿ ಹನುಮಂತ ದರ್ಶನ ಕೊಟ್ಟಿದ್ದಾರೆ? ತುಳಸಿದಾಸರು ಹನುಮಾನ್ ಚಾಲಿಸಲ್ಲಿ ಕೂಡ ಹೇಳಿದ್ದಾರೆ, ಚಾರೋ ಯುಗು ಪರ ತಾಪ ತುಮ್ಹಾರ, ಹೈ ಪರ ಸಿದ್ಧ ಜಗತ್ತು ಉಜ್ಜಿಯಾರ. 4 ಯುಗಗಳಲ್ಲಿ ಇದ್ದ ಇವನು. ಕೇಳ್ತಾರೆ ಜನ, ಹಾಗಾದ್ರೆ ನಾವು ಕೇಳಿರೋದು ರಾಮ ಅವತಾರದಲ್ಲಿ, ಕೃಷ್ಣ ಅವತಾರದಲ್ಲಿ ಇದ್ದ, ಇನ್ನು ಉಳಿದ ಅವತಾರಗಳು. ಇನ್ನು ಉಳಿದ ಅವತಾರಗಳಲ್ಲಿ ಅವನು ಪ್ರಾಣರೂಪಿಯಾಗಿದ್ದ, ಅವ್ಯಕ್ತನಾಗಿ ಪ್ರಾಣರೂಪಿಯಾಗಿದ್ದ. ಅಗತ್ಯ ಬಂದಾಗ ವ್ಯಕ್ತ ರೂಪವನ್ನು ಧರಿಸಿದ. ಹೀಗೆ ಅರ್ಥ ಮಾಡ್ಕೋಬೇಕು. ನೀವು ಕೇಳಿದ್ರಿ ಕಲಿಯುಗದಲ್ಲಿ ಆಂಜನೇಯನ ದರ್ಶನ ಮಾಡ್ಕೊಂಡವರಿದ್ದಾರ ಅಂತ. ನಮ್ಮ ಕರ್ನಾಟಕದ ರಾಘವೇಂದ್ರ ಸ್ವಾಮಿಗಳಿಗಾಗಿದೆ, ಸಮರ್ಥ ರಾಮದಾಸರು ಶಿವಾಜಿಯ ಗುರು, ಅವರಿಗೆ ಆಂಜನೇಯನ ದರ್ಶನ ಆಗಿದೆ. ತುಳಸಿದಾಸರಿಗಾಗಿದೆ, ಆದ್ಮೇಲೆ ಅವ್ರು ಬರೆಯಕ್ಕಾಗಿದೆ ಎಲ್ಲನೂ. ಅದಾದ್ಮೇಲೆ ಕಬೀರ್ ದಾಸರಿಗಾಗಿದೆ. ಈ 4 ಕೂಡ ರಾಮ ಭಕ್ತರೇ. ಹಾಗಾಗಿ ಯತ್ರ ಯತ್ರ ರಘುನಾಥ ಸಂಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿಲೋಚನಂ ಮಾರುತಿಂ ನಮತ ರಾಕ್ಷಸಂತಕಂ. ರಾಮ ಅಂದ್ರೆ ಸಾಕು, ಅಲ್ಲಿ ಆಂಜನೇಯ ಇರ್ತಾನೆ ಅಂತ. ನಮ್ಗೆ ಯಾಕೆ ಕಾಣಲ್ಲ ಅಂತಂದ್ರೆ, ಬೆಳಕಲ್ಲಿ ನಮಗೆ ನೆರಳು ಕಾಣೋದಿಲ್ಲ. ನೆರಳು ಇರುತ್ತೆ, ಬೆಳಕಲ್ಲಿ ಕಾಣುತ್ತಲ್ಲ. ಹಾಗೆ
ರಾಮ ಎಲ್ಲಿರ್ತಾನೋ, ರಾಮನಾಮ ಎಲ್ಲಿವರೆಗೂ ಇರ್ತದೆ ಈ ಭೂಮಿ ಮೇಲೆ, ಉಸಿರಾಟ ಎಲ್ಲಿವರೆಗೂ ಜೀವಿಗಳು ಮಾಡ್ತಿರ್ತಾವೋ ಅಲ್ಲಿವರೆಗೂ ಆಂಜನೇಯ ಇರ್ತಾನೆ. ಇನ್ಫ್ಯಾಕ್ಟ್ ಎಲ್ಲ ಧರ್ಮದವರಿಗೆ, ಎಲ್ಲ ಜೀವರಾಶಿಗಳಿಗೆ ಉಸಿರಾಟ ಮಾಡಿಸೋನು ಯಾರು? ವಾತಾತ್ಮಜಂ ಅಂತಾರೆ. ಅವನು ಗಾಳಿ ಅಲ್ಲ, ಗಾಳಿಯ ಮೂಲಕ ಸಂಚರಿಸುವ ಆಕ್ಸಿಜನ್. ಅವನು ವೈರ್ ಅಲ್ಲ, ವೈರ್ ಮೂಲಕ ಪ್ರವಹಿಸುವ ಕರೆಂಟ್ ಇದ್ದ ಹಾಗೆ. ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ವಾತಾತ್ಮಜಂ. ನನಗೆ ಮಾನಸ ಸರೋವರಕ್ಕೆ ಹೋದಾಗ ಗೊತ್ತಾಯಿತು ಆಂಜನೇಯ ಎಷ್ಟು ಮುಖ್ಯ ಅಂತ. ಅಲ್ಲಿ ಬೇಕಷ್ಟು ಗಾಳಿ ಇದೆ, ಆದರೆ ಬ್ರೀದಿಂಗ್ ಸಫಿಕೇಶನ್ ಇದೆ. ಆಮೇಲೆ ನೋಡಿದ್ರೆ ಗಾಳಿ ಇದೆ, ಗಾಳಿಯಲ್ಲಿ ಆಕ್ಸಿಜನ್ ಕಮ್ಮಿ ಇದೆ, ಇವನ್ ಆಕ್ಸಿಜನ್. ಹಾಗಾಗಿ ಆ ಗಾಳಿಯ ಮೂಲಕ ಸಂಚಾರ ಮಾಡೋನಾದ್ದರಿಂದ ವಾಯುಪುತ್ರ ಅನ್ನೋ ಹೆಸರು ಕೂಡ ಬಂತು. ಈ ದಶರಥ ಪುತ್ರಕಾಮೇಷ್ಟಿ ಯಾಗ ಮಾಡಿದಾಗ ಅದು ಒಳಗಡೆ ಒಂದು ಹವಿಸ್ಸು ಬಂತು, ಅಂದರೆ ಪಾಯಸ ಬಂತು. ಯಜ್ಞದಿಂದ ಅಗ್ನಿದೇವ ತಂದು ಕೊಟ್ಟು ಹೋದ. ಅದು ಬಿಸಿಯಾಗಿದ್ದರಿಂದ ಇದನ್ನು ಹಂಚ್ಕೊಂಡು ಅವ್ರು ಮಡದಿರಿಗೆ ಹಂಚು ಮಕ್ಕಳಾಗ್ತವೆ ಅನ್ನೋದು ಒಂದಿತ್ತು. ಜನ ಕೇಳೋದು ಪಾಯಸಕ್ಕೆ ಮಕ್ಕಳು ಹುಟ್ಟುತ್ತವ ಅಂತ. ಪಾಯಸಕ್ಕೆ ಹುಟ್ಟೋದಿಲ್ಲ. ಪಾಯಸ ಏನು ಮಾಡ್ತು ಅಂದರೆ ಅವ್ರಿಗೊಂದು ಶಾಪ ಇತ್ತು ಈ 3 ಜನ ಹೆಂಡತಿಯರಿಗೆ. ಏನೋ ನೀವು ಸಂತಾನಹೀನರಾಗಿ ಅಂತ ಯಾರೋ ಯಾವುದೋ ಒಂದು ಜನ್ಮದಲ್ಲಿ ಅವ್ರಿಗಿತ್ತು. ಯಾವಾಗ ಈ ಪಾಯಸ ಕುಡಿದ್ರು ಆ ಶಾಪ ಹೀಲಾಯಿತು, ನ್ಯಾಚುರಲ್ ಕನ್ಸೀವ್ ಆದರು. ಇದನ್ನು ನಾವು ತಿಳ್ಕೊಬೇಕು ಸೈಂಟಿಫಿಕ್ ಆಗಿ. ಹಾಗೆ ಆ ಪಾಯಸದ ಒಂದು ಬಟ್ಟಲು ಹೊರಗಡೆ ಜಗಲಿ ಮೇಲೆ ಇಟ್ಟಿದ್ರು, ಹೋಮದಿಂದ ಬಂದಂಥ ಹವಿಸ್ಸನ್ನ. ಈ ಮೇಲೆ ಗರುಡ ಹೋಗ್ತಾ ಇದ್ದ, ಅದು ನೋಡ್ತು ಏನೋ ತಿನ್ನೋ ಪದಾರ್ಥ ಇದೆ ಹೆಂಗಿದೆಯಲ್ಲ ಅಂತ ಬಂದು ಕಾಲುಗಳಲ್ಲಿ ಹಾರಿಸ್ಕೊಂಡು ಹೋಯ್ತು. ಅದು ಮೇಲಕ್ಕೆ ಹೋದಾಗ ತಿಂತು, ಸ್ವೀಟು ಅದರ ಆಹಾರ ಅಲ್ಲ, ಹಾಗಾಗಿ ಬಿಸಾಕ್ಬಿಡ್ತದೆ. ಅದು ಸ್ವಯಂ ಬ್ರಹ್ಮನಿಂದ ಬಂದಿದ್ದರಿಂದ ಆದ್ದರಿಂದ ಅದು ಭೂಸ್ಪರ್ಶ ಆದರೆ ಭೂಮಿ ಮೇಲೆ ಪ್ರಳಯ ಆಗ್ತದೆ ಅನ್ನೋದು ಒಂದು ಅದಕ್ಕೊಂದು ಇದಿತ್ತು ಪ್ರಮಾಣ. ತಕ್ಷಣ ಬ್ರಹ್ಮ ವಾಯುದೇವರಿಗೆ ಸಂದೇಶ ಕೊಡ್ತಾನೆ, ನೋಡು ಆ ಬ್ರಹ್ಮ ಪ್ರಸಾದ ಭೂಸ್ಪರ್ಶ ಆಗ್ತಾ ಇದೆ, ಅದು ತೊಗೊಂಡೋಗ್ಬಿಟ್ಟು ದೂರದಲ್ಲಿ ಅಂಜನಾದ್ರಿ ಬೆಟ್ಟದಲ್ಲಿ, ವಾಪಸ್ಸಂತೂ ನೀನು ಅದು ಕಾಕಕ್ಕಾಗಲ್ಲ, ದೂರದಲ್ಲಿ ಅಂಜನಾದ್ರಿ ಬೆಟ್ಟದ ಪ್ರಾಂತ್ಯದಲ್ಲಿ ಅಂಜನಾದೇವಿ ಅಂತ ಒಬ್ಬಳಿದ್ದಾಳೆ. ಅವಳು ಪುತ್ರಾರ್ಥಿಯಾಗಿ ಕೈಯನ್ನು ಹೀಗೆ ಇಟ್ಕೊಂಡು ಪುತ್ರಾರ್ಥಿಯಾಗಿ ಶಿವನೇ ನನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕು ಅನ್ನುವ ಒಂದು ಗಂಭೀರವಾದ ತಪಸ್ ಮಾಡ್ತಿದ್ದ. ಅವಳು ಕೈಗೆ ಹಾಕ್ಬಿಟ್ರು. ಆಗ ವಾಯು ಏನು ಮಾಡ್ತು, ಒಂದು ಸುಂಟ್ರ ಗಾಳಿಯಾಗಿ ಸೃಷ್ಟಿಕೊಂಡು ಸುಂಟ್ರ ಗಾಳಿಯಲ್ಲಿ ಸಿಕ್ಕಿದಂಥ ಪದಾರ್ಥಗಳು ಬಹುದೂರದವರೆಗೆ ಸಾಕ್ತವೆ ಅನ್ನೋದು ನಮ್ಗೆ ಗೊತ್ತಿದೆ ಸೈನ್ಸ್ ಮಾರ್ಗ. ಹೌದು. ಆ ಪ್ರಸಾದವನ್ನು ಭೂಸ್ಪರ್ಶವಾಗಲಿದ್ದ ಪ್ರಸಾದವನ್ನು ಹಾಗೆ ವಾಯು ಸುಂಟ್ರ ಗಾಳಿ ಮೂಲಕ ಸುಟ್ಕೊಂಡು ಅಂಜನಾದೇವಿ ಕೈಗೆ ಬಿತ್ತು. ಅಂಜನಾದೇವಿ ತಕ್ಷಣ ಅದನ್ನು ಸ್ವೀಕರಿಸಿದ್ಳು. ಅವಳಿಗೊಂದು ಶಾಪ ಇತ್ತು. ಅವಳು ಆ್ಯಕ್ಚುಲಿ ಅವಳು ಒಬ್ಬ ಅಪ್ಸರೆ, ಅವಳು ದೇವಲೋಕದ ಅಪ್ಸರೆ. ಅವಳ ಹೆಸರು ಪುಂಜೀಕಸ್ಥಲೆ ಅಂತ. ಅವಳಿಗೊಂದು ಶಾಪ ಇದ್ದಿದ್ದರಿಂದ ಈ ಒಂದು ರೂಪ ಬರಬೇಕಾಯಿತು ಕಪಿಕುಲಕ್ಕೆ. ಆ ಶಾಪ ವಿಮೋಚನೆ ಆಯಿತು, ಕನ್ಸೀವ್ ಆದ್ಲ ಅವಳು. ನ್ಯಾಚುರಲ್ ಆಗಿ ಕೇಸರಿಗೂ ಅಂಜನಾದೇವಿಗೂ ಹುಟ್ಟಿದವನೇ ಆಂಜನೇಯ. ಆದರೆ ಅಂಶ ಯಾರ್ದು? ಶಿವನಿಂದ ಅಂಶ. ಹೌದು, ಶಿವನೇ ನನ್ನ ಹೊಟ್ಟೆಲಿ ಹುಟ್ಟಬೇಕು ಅನ್ನುವ ಒಂದು ತಪಸ್ ಮಾಡಿದ್ರಿಂದ ಸೊ ಅವನ್ನ ಶಿವಾಂಶ ಸಂಭೂತ. ರಾಮಾಯಣದಲ್ಲಿ ಹನುಮಂತನ ಇಂಪಾರ್ಟೆನ್ಸ್ ಅಥವಾ ಹನುಮಂತನ ಒಂದು ಪಾತ್ರದ ಬಗ್ಗೆ. ಆಂಜನೇಯ ಇಲ್ಲ ಅಂತ ರಾಮಾಯಣನೇ ಇಲ್ಲ. ಯಾಕಂದರೆ ಇವು ಯಾರು ಕೂಡ ಸಾಮರ್ಥ್ಯ ಇರಲಿಲ್ಲ. ಏನೋ ಸೇತುವೆ ಕಟ್ಕೊಂಡು ಅಲ್ಲಿಗೆ ಹೋಗೋ ಸಾಮರ್ಥ್ಯ ಇರಲಿಲ್ಲ ಫಸ್ಟ್ ಆಫ್ ಆಲು. ಆಂಜನೇಯ ಇಲ್ಲ ಅಂತಂದರೆ. ಎರಡನೇದು ಅನ್ವೇಷಣೆ ಆಗ್ತಿರಲಿಲ್ಲ, ಸೀತಾನ್ವೇಷಣೆ. ಹಾಗಾಗಿ ರಾಮಾಯಣ ಅದು ಅರ್ಧಂಬರ್ಧ ಆಗ್ತಿತ್ತು. ರಾಮನ ಜೀವನ ಅಪೂರ್ಣ ಆಗ್ತಾ ಇತ್ತು, ಅವನಿಗೆ ಸಂತಾನ ಏನಾಗ್ತಾ ಇದ್ದ. ಸೊ ಅದಾದಮೇಲೆ ಸ್ವಯಂ ರಾಮ ಲಕ್ಷ್ಮಣನೇ ಅಪಹರಣಕ್ಕೊಳಗಾಗಿದ್ದರು. ಆವಾಗ ಸರ್ಜಿಕಲ್ ವರ್ಲ್ಡ್ ಅದು ಪ್ರಪಂಚದ ಫಸ್ಟು ಸರ್ಜಿಕಲ್ ಸ್ಟ್ರೈಕು ಸಂಹಾರ ಮಾಡಿ ರೆಸ್ಕ್ಯೂ ಮಾಡ್ಕೊಂಬರೋದಿದೆಯಲ್ಲ, ಅದು ಆಂಜನೇಯ ಮಾಡಿದ್ದು. ಹೌದು, ನಮ್ಮ ಇಂಡಿಯನ್ ಆರ್ಮಿ ಮಾಡ್ತಲ್ಲ ಪಾಕಿಸ್ತಾನದಲ್ಲಿ ಬಾಲಾಕೋಟ್ ಮೇಲೆ ಏರ್ ಸ್ಟ್ರೈಕು ಸರ್ಜಿಕಲ್ ಸ್ಟ್ರೈಕ್ ಎರಡೂ ಮಾಡ್ತು. ಏರ್ ಸ್ಟ್ರೈಕ್ ಎಲ್ಲಿ ಮಾಡ್ದ ಅಂತಂದರೆ, ರಾವಣನ ಮಗ ಇಂದ್ರಜಿತ್ಗೆ ಒಂದು ವರ ಇತ್ತು. ಅವನು ಅದೃಶ್ಯ ರೂಪದಲ್ಲಿದ್ದುಕೊಂಡು ಗಾಳಿಯಲ್ಲಿ ಅಂದರೆ ಮೇಘಗಳ ಮರೆಯಲ್ಲಿದ್ದುಕೊಂಡು ಬಾಣ ಬಿಡ್ತಕ್ಕಂಥ. ಆದರೆ ಇವರಿಗೆ ಆ ಒಂದು ಫೆಸಿಲಿಟಿ ಇರಲಿಲ್ಲ. ಆಗ ಆಂಜನೇಯ ಏನು ಮಾಡ್ತಾನಂದರೆ, ರಾಮನನ್ನು ಒಂದು ಭುಜದ ಮೇಲೆ ಲಕ್ಷ್ಮಣನನ್ನು ಒಂದು ಭುಜದ ಮೇಲೆ ಇಟ್ಕೊಂಡು ಅವ್ರ ಸಮಕ್ಕೆ ಅಂದರೆ ಅವನ ಎತ್ತರಕ್ಕೆ ಹಾರಿ ಗಾಳಿಯಲ್ಲಿ ಬಾಣ ಅವನಿಗೆ ತಾಗುವ ಹಾಗೆ ಮಾಡ್ತಾನೆ. ಹಾಗೆ ಅವನು ಸತ್ತಿದ್ದು. ಇದು ಏರ್ ಸ್ಟ್ರೈಕ್. ಹೌದು, ಏರ್ ಸ್ಟ್ರೈಕ್
ಸರ್ಜಿಕಲ್ ಸ್ಟ್ರೈಕ್. ಹ್ಮ್ ಹ್ಮ್ ಸಾಮಾನ್ಯವಾಗಿ ನಮ್ಮ ಧರ್ಮದಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳಿಗೆ ವಾಹನಗಳಿವೆ ಹೌದು ಅಲ್ವೇ? ಹೌದು. ಲಕ್ಷ್ಮಿಗೆ ಇದೆ, ದುರ್ಗೆಗೆ ಇದೆ ಸಿಂಹ, ಹ್ಮ್ ಆ? ಶಿವನಿಗೆ ವೃಷಭ ವಾಹನ ಹ್ಮ್ ಅಲ್ವೇ? ಹ್ಮ್ ವಿಷ್ಣುವಿಗೆ ಗರುಡ ವಾಹನ, ಹ್ಮ್ ಶನಿಗೆ ಕಾಗೆ ವಾಹನ, ಹೌದು. ಸರಸ್ವತಿಗೆ ಹಂಸವಾಹನ. ಹಂಸವಾಹಿನಿ ಅಲ್ವೇ? ಆದರೆ ಆಂಜನೇಯನ ಮಾತ್ರ ಇಲ್ಲ, ಯಾಕಂದರೆ ಅವನೇ ವೆಹಿಕಲ್. ಹೌದು. ರಾಮ ಲಕ್ಷ್ಮಣರು ಯುದ್ಧ ಮುಗಿದ ಮೇಲೆ ಅಲ್ಲಿಂದ ಕೂರಿಸ್ಕೊಂಡು ಬಂದಿದ್ದು ಹೆಗಲ ಮೇಲೆ ಅವನೇನೆ, ಲಂಕೆಯಿಂದ. ಹ್ಮ್ ಹ್ಮ್ ಸ್ವಯಂ ಅವನೇ ವಾಹನ. ಹ್ಮ್ ಹ್ಮ್ ಈ ಹಿಮ್ಸೆಲ್ಫ್ ಇಸ್ ಎ ವೆಹಿಕಲ್. ಹೌದು. ಹಾಗಾಗಿ ಆಂಜನೇಯನ ಆಂಜನೇಯನಿಲ್ಲದ ರಾಮಾಯಣವನ್ನು ಯಾರು ಊಹಿಸ್ಕೊಳ್ಳೋಕ್ಕಾಗೋದಿಲ್ಲ, ಯಾರು ಕಲ್ಪಿಸ್ಕೊಳ್ಳೋಕೆ ಕೂಡ ಆಗೋದಿಲ್ಲ. ಹಾಗಾಗಿ ಅವನೇ ಪ್ರಧಾನ ಪಾತ್ರಧಾರಿ. ಈಗ ಸೀತಾನ್ವೇಷಣೆ ಬಗ್ಗೆ ಮಾತಾಡ್ತಿದ್ವಿ. ನನ್ನ ಒಂದು ಪ್ರಶ್ನೆ ಏನಂದ್ರೆ, ಹನುಮಂತ ಸೀತಾದೇವಿಯನ್ನ ಭೇಟಿ ಮಾಡ್ತಾರಲ್ಲ, ಅವರೇ ಯಾಕೆ ಸೀತೆನ ವಾಪಸ್ ಅಲ್ಲಿಂದ ಕರ್ಕೊಂಡು ಬಂದ್ಬಿಡೋಕ್ಕಾಗೋದಿಲ್ವಾ ಅಂತ? ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಇದು ಯಾರು ಕೇಳೇ ಇಲ್ಲ. ಆಂಜನೇಯ ಮನಸ್ಸು ಮಾಡಿದಿದ್ರೆ ಹ್ಮ್ ಹಾಗೆ ಕೈಯಲ್ಲಿ ಭುಜದ ಮೇಲೆ ಕೂರಿಸ್ಕೊಳ್ಳೋಕ್ಕಾಗಲ್ಲ. ಭುಜದ ಮೇಲೆ ಕೂರಿಸ್ಕೊಳ್ಳೋದು ಬೇರೆ ಅರ್ಥ ಆಗ್ತದೆ. ಹ್ಮ್ ಕೈಯಲ್ಲಿ ಹಾಗೇ ಎತ್ಕೊಂಡು ನೋಡೋದಾಯಿತು, ಸೀತಮ್ಮನ ಇಲ್ಲಿ ಇಳಿಸ್ಬೋದಾಗಿತ್ತು. ಅವನ ಮನಸ್ಸು ಮಾಡಿದರೆ ಅಷ್ಟು ಶಕ್ತಿ ಇದೆ ಅವನಿಗೆ. ಹ್ಮ್ ಆದರೆ ಇವನ್ನ ಹುಡುಕೊಂಡು ಬಾ ಅಂತ ಹೇಳಿದರೆ ಹೊರತು ಹೊತ್ಕೊಂಡು ಬಾ ಅಂತ ಹೇಳಿರಲಿಲ್ಲ. ಹ್ಮ್ 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 ಎರಡನೇ ಪಾಯಿಂಟು, ಒಂದೊಮ್ಮೆ ಸೀತಮ್ಮನ್ನ ಹೊತ್ಕೊಂಡು ಬಂದಿದ್ದರೆ ರಾಮಾಯಣ ನಡೀತಿರ್ಲಿಲ್ಲ, ರಾಮನಿಗೆ ಕ್ರೆಡಿಟ್ ಹೋಗ್ತಿರ್ಲಿಲ್ಲ. ಹ್ಮ್ ಹ್ಮ್ ಇದು ಪ್ಲ್ಯಾನ್ ಇತ್ತು. ಅಂದರೆ ರಾಮ ಹೋಗಬೇಕು, ರಾವಣ ಸಂಹಾರ ಆಗಬೇಕು. ಆ ರಾವಣ ಯಾರು? ವೈಕುಂಠದಲ್ಲಿದ್ದಂಥ ಜಯ ವಿಜಯರೇ ರಾಕ್ಷಸ ರೂಪ ಪಡೆದವರು, ಅವನಿಗೆ ಮುಕ್ತಿ ಕೊಡಬೇಕಲ್ವಾ? ಹಾಗಾಗಿ ಸೊ ಸೀತಮ್ಮನ ಹೊತ್ಕೊಂಡು ಬರ್ಬೋದಾಗಿತ್ತು, ರಾವಣ ಸಂಹಾರ ಆಗ್ತಿರ್ಲಿಲ್ಲ. ಮತ್ತೆ ಅವನು ಬಂದು ಫ್ಲೈಟ್ ಹಾಕ್ಕೊಂಡು ಬಂದು ಮತ್ತೆ ಎತ್ಕೊಂಡು ಹೋಗೋ ಚಾನ್ಸಸ್ ಇತ್ತಲ್ಲ. ಹಾಗಾಗಿ ಇವನಿಗೆ ಹೇಳಿರಲಿಲ್ಲ. ಮುಖ್ಯವಾಗಿ ಈ ನಾವು ಸ್ವಲ್ಪ ಏನೋ ಬೆರಳು ತೋರಿಸಿದ್ರೆ ಹಸ್ತ ನುಂಗಂಥವ್ರು ಮನುಷ್ಯರು. ಹೌದು. ಆದರೆ ಆಂಜನೇಯ ಮಾತ್ರ ಅಧಿಕ ಪ್ರಸಂಗತನ ಎಲ್ಲಿ ಮಾಡಿಲ್ಲ. ಅವನಿಗೇನು ಹೇಳಿದ್ರು? ನೀವು ಹುಡುಕೊಂಡು ಬಾ, ಅನ್ವೇಷಣೆ ಮಾಡ್ಕೊಂಡು ಬಂದು. ಅದಕ್ಕೆ ಸೀತಾನ್ವೇಷಣ ಪಂಡಿತಾಯ ನಮಃ ಅಂತ ಅಷ್ಟೋತ್ತರದಲ್ಲಿ ನಾವು ಆಂಜನೇಯ ಸ್ಮರಿಸ್ತೇವೆ, ಪಂಡಿತ. ಗುರುಜಿ, ಹನುಮಂತ ಸಂಜೀವಿನಿ ಪರ್ವತನ ಹೊತ್ಕೊಂಡು ಬರ್ತಾರ ಲಕ್ಷ್ಮಣಂಗೋಸ್ಕರ. ಆ ಪರ್ವತ ಆಮೇಲೆ ಏನಾಯ್ತು, ಅಥವಾ ಆ ಪರ್ವತ ಎಲ್ಲಿದೆ? ಆ ತಗೊಂಡು ಬರುವಾಗ ರಾತ್ರಿ ಕಾಲದಲ್ಲಿ ತೊಗೊಂಬಂದಿತ್ತು. ಆ ತಗೊಂಡು ಬರುವ ಆತರದಲ್ಲಿ, ಯಾಕಂದರೆ ಬೆಳಕು ಹರಿಯೋ ಮುನ್ನ ತಂದರೆ ಮಾತ್ರ ಬದುಕಿಸ್ತೀನಿ ಅಂತ ಸುಷೇಣ ಹೇಳಿರ್ತಾನೆ ವೈದ್ಯ. ಹಾಗಾಗಿ ಬರುವಾಗ ಗಾಬರಿಯಲ್ಲಿ ಇದು ಜಿಯೋಗ್ರಫಿಕಲ್ ಪೊಸಿಷನ್ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ. ಇಡೀ ಬೆಟ್ಟನ ತೊಗೊಂಡ್ಬಿಡ್ತಾನೆ. ಯಾಕಂದರೆ ಯಾವ ಮೂಲಕ್ಕೆ ಅಂತ ಅವನಿಗೆ ಕ್ಲಾರಿಟಿ ಬರಲಿಲ್ಲ. ವಾಪಸ್ ತೊಗೊಂಡೋಗಿ ಇಟ್ಬಿಡು ಅಂತ ಹೇಳ್ತಾರೆ. ಆವಾಗ ಹಗಲಾಗಿತ್ತು. ಅದು ತೊಗೊಂಡೋಗುವಾಗ ಎಲ್ಲಿ ಇಡಬೇಕು ಅಂತೇಳಿ ಗೊತ್ತಿಲ್ಲದೆ ಚೈನಾದಲ್ಲಿ ಇಟ್ಬಿಟ್ಟು ಬಂದ್ಬಿಡ್ತಾನೆ. ಅದೇ ಬೆಟ್ಟ ಕೈಲಾಶ ಪರ್ವತ ಆಗಿತ್ತು. ಓಕೆ. ಮುಂಚೆ ಗಿಡಮೂಲಿಕೆಗಳು ಇರ್ತಾ ಇತ್ತು. ಯಾವಾಗ ಅದು ಹಿಮ ಬೆಳಕು ಶುರುವಾಯಿತು, ಅದು ಹಿಮ ಬೆಟ್ಟ ಆಗಿ ಆಯಿತು. ಇವತ್ತು ಕೂಡ ಚೀನಾದ ಪವಿತ್ರವಾದ ಭಾಗ ಯಾವುದು ನಮಗೆ? ಕೈಲಾಶ, ಮನುಷ್ಯ ಕೈಲಾಶ. ನಾನು ಹೋಗಿದ್ದೇನೆ ಅಲ್ಲಿಗೆ. ಆದರೆ ಅದರ ಹರ್ಬ್ಸ್ ಎಲ್ಲ ಚೀನಾದಲ್ಲೇ ಜಾಸ್ತಿ ಇರೋದು. ಈ ಗಿಡಮೂಲಿಕೆಗಳು ಅಂತ ಹೇಳ್ತೀವಲ್ಲ, ಆಯುರ್ವೇದಿಕ್ ಪ್ರಾಡಕ್ಟ್ಸ್, ಅದೆಲ್ಲ ಪ್ಯೂರ್ ಗಿಡಮೂಲಿಕೆ ಸಿಗೋದು ನಿಮಗೆ ಇವತ್ತು ಕೂಡ. ಹರ್ಬ್ಸ್, ಔಷಧಿ ಗುಣಗಳು ಇರ್ತಕ್ಕಂಥ ಗಿಡಮೂಲಿಕೆಗಳು ಚೀನಾದಲ್ಲಿ ಸಿಗುತ್ತೆ. ಹಾಗಾಗಿ ಚೀನೀಯರು ಕೂಡ ಆಂಜನೇಯನನ್ನು ಪೂಜಿಸ್ತಾರೆ. 12 ವರ್ಷಕ್ಕೊಂದ್ಸಾರಿ ಚೀನೀಯರು ಮಂಕಿ ಇಯರ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಇನ್ ದ ನೇಮ್ ಆಫ್ ಹನುಮಾನ್. ಆ ವರ್ಷದಲ್ಲಿ ಹುಟ್ಟುವ ಮಕ್ಕಳಿಗೆ ಆಂಜನೇಯನ ಹೆಸರಿಡ್ತಾರೆ. ಆಂಜನೇಯ ಹನುಮಂತ ಅಲ್ಲ, ಚಿಂಚಾಂಚೋ, ವಿಚ್ ಸೌಂಡ್ಸ್ ಹನುಮಾನ್. ಹನುಮಂತ ರಾಮನ ಮಹಾಭಕ್ತ. ಆದ್ರೆ ಇಂಥ ಹನುಮಂತನಿಗೆ ಮತ್ತೆ ರಾಮನಿಗೆ ಒಂದ್ಸಲ ಯುದ್ಧ ಆಯ್ತು ಅಂತ ಹೇಳ್ತಾರೆ ರಾಮಾಯಣದಲ್ಲಿ. ಈ ಪ್ರಸಂಗ ಯಾಕಾಯ್ತು? ನೀವು ಸ್ವಲ್ಪ ರಾಮಾಯಣ ಗಮನಿಸಿದ್ರೆ ರಾಮನಿಗೆ ಹಿತ್ತಾಳೆ ಕಿವಿ ಇತ್ತು ಅಂತ ಗಮನಕ್ಕೆ ಬರ್ತದೆ. ಹಿತ್ತಾಳೆ ಕಿವಿ ಅಂತಂದ್ರೆ ಏನು? ಚಾಡಿ ಹೇಳಿದ್ರೆ ಕೇಳ್ಬಿಡ್ತಾನೆ. ಅದು ಸತ್ಯನ ಸುಳ್ಳ ಅಂತ ಪರೀಕ್ಷೆ ಮಾಡ್ದೇನೆ ನಿರ್ಣಯ ತಗೊಂಡ್ಬಿಡ್ತಾರೆ. ಅದೊಂದು ಸ್ವಭಾವ ಇತ್ತು ರಾಮನಿಗೆ. ಯಾರೋ ಹೇಳ್ದಂತ ಹೆಂಡ್ತಿನ ಕಾಡಿಗೆ ಕಳಿಸೋದು. ಇದು ಯುದ್ಧಕ್ಕೆ ಕಾರಣ ಏನು ಅಂತಂದ್ರೆ, ವಿಶ್ವಾಮಿತ್ರ ಆಂಜನೇಯನ ಮೇಲೆ ಏನೋ ಒಂದು ಚಾಡಿ ಹೇಳ್ತಾನೆ. ಇದೆಲ್ಲ ಈ ಶಿವ ಮತ್ತು ಪಾರ್ವತಿಯ ಸೃಷ್ಟಿ. ಇದು ಯುದ್ಧಕ್ಕೆ ಭಕ್ತ ಹೆಚ್ಚೋ ಭಗವಂತ ಹೆಚ್ಚು ಅಂತ ಒಂದು ಡಿಬೇಟ್ ಬರ್ತದೆ ಅವರಿಬ್ಬರಲ್ಲಿ. ಪಾರ್ವತಿ ಹೇಳ್ತಾಳೆ ಭಗವಂತ ಹೆಚ್ಚು, ಶಿವ ಹೇಳ್ತಾನೆ ಭಕ್ತ ಹೆಚ್ಚು ಅಂತ. ಹಾಗಾದ್ರೆ ಪರೀಕ್ಷೆ ಮಾಡೇ ಬಿಡೋಣ, ಯಾರ ಮೇಲೆ ಮಾಡೋಣ? ಆಂಜನೇಯ ರಾಮನ ಮೇಲೆ ಮಾಡೋಣ ಅಂತ ನಡೆದಂಥ ನಾಟಕದಲ್ಲಿ ಇವರು ಬಲಿಪಶು. ವಿಶ್ವಾಮಿತ್ರನಿಗೆ ಆದೇಶ ಹೋಗುತ್ತೆ ಹಿಂಗೆ ಮಾಡಬೇಕು ಅಂತ. ಸೊ ವಿಶ್ವಾಮಿತ್ರ ಆಂಜನೇಯನ ಬಗ್ಗೆ ಚಾಡಿ ಹೇಳ್ತಾನೆ.
ಹಾಗಾಗಿ ರಾಮ ಆಂಜನೇಯನ ಮೇಲೆ ಏಕಪಕ್ಷೀಯವಾಗಿ ಯುದ್ಧ ಡಿಕ್ಲೇರ್ ಮಾಡ್ಬಿಡ್ತಾನೆ. ಅಬ್ಬಾ. ಹ್ಮ್. ಯುದ್ಧದಲ್ಲಿ ರಾಮ ತನ್ನಲ್ಲಿರ್ತಕ್ಕಂಥ ಎಲ್ಲ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾನೆ. ಹ್ಮ್. ಒಂದು ಆಂಜನೇಯನ ಮೇಲೆ ಕೆಲಸ ಮಾಡೋದಿಲ್ಲ. ಹ್ಮ್. ಇವನು ಮಾತ್ರ ಗದಾ ಪ್ರಯೋಗ ಮಾಡಬಹುದಾಗಿತ್ತು, ಪ್ರಹಾರ. ಹ್ಮ್. ಸುಮ್ಮನೆ ಅಲ್ಲಿ ಯುದ್ಧ ಮಾಡ್ತಿದ್ರೆ ರಾಮ ಇವನು ಕುತ್ಕೊಳ್ಳೋದು ಪದ್ಮಾಸನ ಹಾಕ್ಕೊಂಡು ರಾಮ್ 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 ಅಂತ ಹೇಳ್ತಿರ್ತಾನೆ. ಹ್ಮ್. ಅದೆಷ್ಟು ಪವರ್ಫುಲ್ ಆಗಿತ್ತು ಅಂತಂದರೆ ರಾಮಾಸ್ತ್ರವನ್ನು ಅನ್ವೇಷಣೆ ಮಾಡ್ತಾನೆ, ಬ್ರಹ್ಮಾಸ್ತ್ರದ ಮೇಲೆ ಪ್ರಯೋಗ ಮಾಡ್ತಾನೆ. ಹ್ಮ್. ಕೊನೆಗೆ ರಾಮನ ಸಿಟ್ಟು ಬಂದು ಬ್ರಹ್ಮಾಸ್ತ್ರ ತೆಗಿತಾನೆ. ಬ್ರಹ್ಮಾಸ್ತ್ರಕ್ಕೆ ಸಾಟಿ ಯಾವುದೂ ಇಲ್ಲ, ಹ್ಮ್. ಅದು ಅಲ್ಟಿಮೇಟ್. ಅದು ಹ್ಮ್. ಒಂಥರ ನ್ಯೂಕ್ಲಿಯರ್ ವೆಪನ್ ಇದ್ದಂಗೆ. ಹ್ಮ್. ಹ್ಮ್. ಆ ಬ್ರಹ್ಮಾಸ್ತ್ರ ಬರ್ತಾ ಇದ್ರು ಕೂಡ ಏನು ಪ್ರತಿಕ್ರಿಯಿಸ್ತೆ, ರಾಮ್ 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 ಅಂತ. ಹ್ಮ್. ಅದು ಎಷ್ಟು ಪ್ರಬಲವಾದ ತಡೆ ಒಡ್ಡುತ್ತೆ ಅಂತಂದರೆ ಬ್ರಹ್ಮಾಸ್ತ್ರ ಅದನ್ನು ಬೇಯಿಸ್ಕೊಂಡು ಹೋಗೋಕ್ಕಾಗದೇ ಇಲ್ಲ. ಹ್ಮ್. ಕೊನೆಗೆ ಈ ಫ್ರಿಕ್ಷನ್ಗೆ ಭೂಕಂಪ ಆಗುತ್ತೆ, ಹ್ಮ್. ಭೂಮಿ ಮೇಲೆ ಪ್ರಳಯ ಆಗಕ್ಕೆ ಶುರು ಆಗ್ತದೆ. ಹ್ಮ್. ಆವಾಗ ಸ್ವಯಂ ಸೀತೆ ಇದು ಶಿವ ಮತ್ತು ಪಾರ್ವತಿ ಈ ವಿಶ್ವಾಮಿತ್ರ ಕರೆಸ್ಕೊಂಡು ಪ್ರತ್ಯಕ್ಷಪ್ಪ ನಾವು ಹೊಡಿದ ನಾಟಕ ಇದು ನಿಲ್ಲಿಸಿ. ಹ್ಮ್. 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 ಆವಾಗ ಅದನ್ನು ಉಪಸಂಹಾರ ಮಾಡ್ಕೊಳ್ತಾರೆ ಬ್ರಹ್ಮಾಸ್ತ್ರ. ಅಂದರೆ ಎಲ್ಲೆಲ್ಲಿ ಅಹಂಕಾರ ಚಿಗುರ್ತದೋ ಅಲ್ಲೆಲ್ಲ ಹರಣ ಮಾಡೋದಕ್ಕಂತೆ ಆಂಜನೇಯ ಬಂದಿತ್ತು. ಹ್ಮ್. ಹ್ಮ್. ಬಲರಾಮ ಆಂಜನೇಯ ಯುದ್ಧ ಇದೆ, ಇದು ಯಾರು ಕೇಳಿಲ್ಲ. ಹೌದು ಹೌದು. ಬಲರಾಮನಿಗೆ ಕೈಕಾಲೆಲ್ಲ ಮುರಿದಾಕ್ತಾನೆ ಆಂಜನೇಯ. ಓಕೆ. ಹಾ. ಕೃಷ್ಣಾಂಜನೇಯ ಯುದ್ಧ ಇದೆ. ಓಕೆ. ಯಾವಾಗ ಆಗತ್ತಿದೆಲ್ಲ? ಇದು ಮಹಾಭಾರತ ಕಾಲದಲ್ಲಿ ಬರೋದು. ಹಾ. ಹಾ. ಕೃಷ್ಣಾಂಜನೇಯ ಯುದ್ಧ ಎಲ್ರಿಗೂ ಕೇಳಿರೋದು. ಹ್ಮ್. ಕೊನೆ ಕೃಷ್ಣ ವಿಧಿ ಇಲ್ಲದೆ ರಾಮ ಹೇಗೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ನೋ ಅಲ್ಟಿಮೇಟ್ ವೆಪನ್ ಯಾವುದು ಕೃಷ್ಣಂದು, ಚಕ್ರ ಉಪಯೋಗಿಸ್ತಾನೆ. ಹ್ಮ್. ಸೊ ಅದರ ಮೇಲೆ ಯುದ್ಧ ಮಾಡ್ತಾನೆ. ಹ್ಮ್. ಸುದರ್ಶನಾಂಜನೇಯ ಯುದ್ಧ ಅಂತ. ಹ್ಮ್. ಸುದರ್ಶನ್ ಚಕ್ರ ತಾನೆ, ಹ್ಮ್. ಅದರ ಮೇಲೆ ಯುದ್ಧ ಮಾಡಿದನೆಲ್ಲ ನುಣ್ಣಿಗೆ ಹೊಡೆದು ಗದೆಯಲ್ಲಿ ಹ್ಮ್. ನುಂಗ್ಬಿಟ್ಟು ಎದೆಲಿ ಇದು ಹೃದಯದಲ್ಲಿ ಇಟ್ಕೊಳ್ತಾನೆ. 3 ತಿಂಗಳು ಕೊಡೋದೇ ಇಲ್ಲ ವೆಪನ್. ಅಬ್ಬಾ. ಹ್ಮ್. ಕೃಷ್ಣ ಅಂಗಲಾಯಿಸ್ತಾನೆ. ಹ್ಮ್. ಲೇ ನನಗೆ ಜನ ಹೆದರೋದೆ ಹಿಂಗಂದ್ರೆ, ನಾನು ಹಿಂಗಂತೀನಿ ಇದು ಬರ್ತಾ ಇಲ್ಲ, ಹ್ಮ್. ಕೊಟ್ಬಿಡೋ ನಿಂದ ಅಮ್ಮಯ್ಯ ಅಂತಾನೆ. ಹ್ಮ್. SI ಗೊತ್ತು ವೆಪನ್ ಏನಾದ್ರು ಕಳ್ಕೊಂಡ್ರೆ ಅವನಿಗೆ ಎಷ್ಟು ಪನಿಷ್ಮೆಂಟ್ ಇರ್ತದೆ. ಹೌದು. ಹಂಗಾಗಿರ್ತದೆ ಕೃಷ್ಣನ ಪರಿಸ್ಥಿತಿ. ಹ್ಮ್. ಅಂದರೆ ಹಿ ಫಾಟ್ ವಿತ್ ಎವ್ರಿ ಪರ್ಸನ್ ಹೂ ಹ್ಯಾಡ್ ಸಮ್ ಈಗೋ. ಗರುಡಾಂಜನೇಯ ಯುದ್ಧ, ಹ್ಮ್. ಹ್ಮ್. ಅರ್ಜುನಾಂಜನೇಯ ಯುದ್ಧ, ಹ್ಮ್. ಗಣೇಶಾಂಜನೇಯ ಯುದ್ಧ, ರಾವಣಾಂಜನೇಯ ಯುದ್ಧ. ಹ್ಮ್. ಅಂದರೆ ಇವನು ಸುಮ್ಮನೆ ಸಂಘರ್ಷಕ್ಕೆ ಹೋಗೋದಿಲ್ಲ, ಅಹಂಕಾರ ಪ್ರದರ್ಶನ ಮಾಡಿದ್ರೆ ಯುದ್ಧಕ್ಕೆ ಇಳಿತಿದ್ದ. ಆ ಕೃಷ್ಣ ಆಂಜನೇಯ ಯುದ್ಧನ ಸ್ವಲ್ಪ ಎಲಾಬ್ರೇಟ್ ಮಾಡೋದಾದ್ರೆ? ಕೃಷ್ಣ ಕೂಡ ಸರೆಂಡರ್ ಆಗ್ತಾನೆ, ವಿಧಿ ಇಲ್ಲ ಅವನಿಗೆ. ಯಾಕೆ ನಡೀತು ಆ ಪ್ರಸಂಗ ಅಂತ? ಕೃಷ್ಣನ ಮೇಲೆ ಡೈರೆಕ್ಟಾಗಿ ಏನು ಬರಲಿಲ್ಲ ಅವನಿಗೆ. ಹ್ಮ್. ನಾರದ ಮಾಡಿದ ಫಿಟ್ಟಿಂಗು. ಹ್ಮ್. ರಾಮಾವತಾರ ಮುಗಿದ ಮೇಲೆ ಇವನು ಗಂಧಮಾದನ ಪರ್ವತಕ್ಕೆ ಹೋಗ್ಬಿಟ್ಟು ಧ್ಯಾನ ಕೂತ್ಕೊಳ್ತಾನೆ. ಹ್ಮ್. ಒಂದು ಯುಗನೇ ಆಗೋಗ್ಬಿಟ್ಟಿರ್ತದೆ. ಹ್ಮ್. ರಾಮ ಕಣ್ಮರೆ ಆಗಿರ್ತಾನೆ, ಅಂದರೆ ವೈಕುಂಠ ಕೊಟ್ಟೋಗಿರ್ತಾನೆ. ಆವಾಗ ಇನ್ನೊಂದು ಯುಗ ಬಂದಿರ್ತಾನೆ, ಕೃಷ್ಣ ಹುಟ್ಟಿರ್ತಾನೆ. ಹ್ಮ್. ನೋಡಿ, ಒಂದು ಯುಗದವರೆಗೂ ಧ್ಯಾನದಲ್ಲಿ ಇದ್ದ ಅವನು, ಸಮಾಧಿಯಲ್ಲಿ, ಹ್ಮ್. ಹೈಬರ್ನೇಷನಲ್ಲಿ ಇದ್ದ ಅವನು. ಹ್ಮ್. ಆವಾಗ ಮತ್ತೆ ಆಂಜನೇಯ ಪರೀಕ್ಷೆ ಮಾಡಬೇಕು ಅಂತ ನಾರದರು ಬಂದು ಸ್ಪರ್ಶ ಮಾಡಿ, ಹೇಳಪ್ಪ ಒಂದು ಯುಗನೇ ಮುಗಿದೋಗಿದ್ಯಾ, ಇನ್ನೂ ರಾಮ ರಾಮ ಅಂದ್ಕೊಂಡಿದ್ಯಾ, ನೀನು ರಾಮ ಇಲ್ಲಪ್ಪ ವೈಕುಂಠಕ್ಕೆ ಹೋಗಾಯಿತು ಅಂದರೆ ಒಪ್ಕೊಳಕ್ಕೆ ರೆಡಿ ಇಲ್ಲ ಆಂಜನೇಯ. ಹ್ಮ್. ಹ್ಮ್. ಇಲ್ಲ, ನನ್ನ ರಾಮ ಎಲ್ಲೂ ಇದ್ದಾನೆ, ಬಚ್ಚಿಟ್ಕೊಂಡಿದ್ದಾನೆ, ನಾನು ನೋಡಬೇಕು, ಅಳ್ತಾನೆ. ಹ್ಮ್. ಹ್ಮ್. ರಾಮ ರಘುರಾಮ ಹ್ಮ್. ಹೀಗೆ ಹಾಡು ಹೇಳ್ಕೊಂಡು ಅಳ್ತಾನೆ. ಹ್ಮ್. 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 ಎಷ್ಟು ಜನ್ಮ ಆದರೂ ಕೂಡ ಹ್ಮ್. ನನ್ನ ಕಂಪ್ಲೀಟು ಜಪ ತಪ ಧ್ಯಾನ ಎಲ್ಲ ನಿನಗಾಗಿ ಅರ್ಪಿತವೇ. ಹ್ಮ್. ನೀನಿರೋ ಕಡೆ ನಾನು ಬರೋಕ್ಕಾಗ್ತಾ ಇಲ್ಲ, ಹ್ಮ್. ನಾನಿರೋ ಈ ಬೆಟ್ಟಕ್ಕೆ ನೀ ಬಾರಯ್ಯ ರಾಮ ಅಂತ ಅಳ್ತಾನೆ. ಹ್ಮ್. ಅವಾಗ ಸಮಾಧಾನ ಮಾಡಿ ಹೇಳ್ತಾನೆ, ನೋಡಪ್ಪ, ಹಾಂ ಅಂದ ಹಾಗೆ ಬಲರಾಮ ಅಂತ ಒಬ್ಬ ಇದ್ದಾನೆ. ಹ್ಮ್. ಅದನ್ನ ಸಿಟ್ಟು ಬಂದ್ಬಿಡ್ತದೆ. ಅವನು ಯಾರು? ಅವನು ಬಲರಾಮ. ಅವನಿಗೆ ಹೋಗಿ ಹೇಳು, ಅವನು ಅಬಲರಾಮ ಅಂತ ಹೇಳು. ಹ್ಮ್. ಅವನು ಹೀ ಈಸ್ ರೂಲಿಂಗ್ ನಾವು. ಹ್ಮ್. ಮಹಾಭಾರತದಲ್ಲಿ ಈ ಯುಗದಲ್ಲಿ ಕೃಷ್ಣ ಡಿಡ್ ನಾಟ್ ರೂಲ್ ಅಲ್ವಾ, ಹೌದು. ಬಲರಾಮ. ಹ್ಮ್. ಆವಾಗ ಒಂದಕ್ಕೆ ಎರಡು ಹೋಗಿ ಅಲ್ಲಿ ಹೇಳ್ತಾನೆ, ಯಾರು? ನಾರದ. ಹ್ಮ್. ನೀನು ಅಬಲರಾಮ ಅಂತಂದ ಆಂಜನೇಯ. ಹ್ಮ್. ಆಂಜನೇಯನ ಮೇಲೆ ಅವನು ವಾರ್ ಡಿಕ್ಲೇರ್ ಮಾಡ್ತಾನೆ. ಹ್ಮ್. ಸೋತು ಸುಣ್ಣವಾಗಿ ಹೋಗ್ತಾನೆ. ಹ್ಮ್. ವಿಧಿ ಇಲ್ಲದೆ ಕೃಷ್ಣನೂ ಬರಬೇಕಾಯ್ತು. ಹೀ ಎಂಟರ್ಡ್. ಹ್ಮ್. ಹ್ಮ್. ಸುದರ್ಶನ್ ಅಪ್ಲೈ ಮಾಡ್ತಾನೆ, ಹ್ಮ್. ಅದು ಫೇಲ್ ಆಯಿತು. ಹ್ಮ್. ಆವಾಗ ಶರಣಾಗದೆ ವಿಧಿ ಇಲ್ಲ ಅಂತ ಹೇಳಿಬಿಟ್ಟು ಆವಾಗ ರಾಮ, ಇದು ಕೃಷ್ಣ, ಹ್ಮ್. ರಾಮನು ನಾನೇ, ಕೃಷ್ಣನು ನಾನೇ, ಆದಿಯೋಗಿಯೂ ನಾನೇನಯ್ಯ ಅಂತ ಹಾಡ್ತಾನೆ. ಹ್ಮ್. ಆವಾಗ ಆಂಜನೇಯನಿಗೆ ಅರ್ಥ ಆಗ್ತದೆ, ತಪ್ಪಿಕೊಳ್ತಾನೆ. ಹ್ಮ್. ಹ್ಮ್. ಅಷ್ಟೊತ್ತಿಗೆ ಸತ್ಯಭಾಮೆಗೆ ಗರ್ವ ಬಂದಿರ್ತದೆ. ಹ್ಮ್.
ಅಂದರೆ ಕೃಷ್ಣನ 8 ಜನ ಹೆಂಡ್ತಿರಲ್ಲಿ ಅವಳೇ ರಿಚ್ಚು, ನೋಡೋಕ್ಕೂ ಚೆನ್ನಾಗಿದ್ದಿದ್ದು, ಭರತನಾಟ್ಯ ಬರ್ತಾಯಿದ್ದು ಅವಳಿಗೆ. ನನ್ನ ಸಮಕ್ಕೆ ಯಾರಿಗೆ ಡ್ಯಾನ್ಸ್ ಮಾಡೋದು ಬರ್ತದೆ ಅಂತ ಒಂದು ಈಗೋ. ಆ ಈಗೋನ ಹರಣ ಮಾಡಲಿಕ್ಕೆ ಅಂತ ಒಂದು ಡ್ಯಾನ್ಸ್ ಕಾನ್ಸರ್ಟ್ ಏರ್ಪಾಟ್ ಮಾಡ್ತಾನೆ ಕೃಷ್ಣ ಪ್ಲ್ಯಾನ್ ಮಾಡಿ. ಎಷ್ಟು ಹೇಳಿದ್ರು ಕೇಳಲ್ಲ ಅವಳು ಸತ್ಯಭಾಮೆ. ಆಂಜನೇಯನ ಕೈಲಿ ಡ್ಯಾನ್ಸ್ ಮಾಡಿಸ್ತಾರೆ. ಆ ಆಂಜನೇಯ ಅವತ್ತು ಮಾಡಿದ್ದು ಭಾವನಾರ್ಥನ ಅಂತ, ಅದು ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡಬೇಕು. ಸಾಮಾನ್ಯವಾಗಿ ಡ್ಯಾನ್ಸ್ ಮಾಡೋರಿಗೆ ಹಾಡು ಹೇಳ್ಕೊಂಡು ಮಾಡಿದ್ರೆ ಅದು ತಪ್ಪೋಗ್ಬಿಡ್ತದೆ, ಬ್ರೀದಿಂಗ್ ಆಗಲ್ಲ. ಇವನು ಹಾಡು ಹೇಳ್ಕೊಂಡು ಎರಡು ಕೈಲಿ ಏನು ಚಿಟಿಕೆ ಹೊಡ್ಕೊಂಡು ತಾಳ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದು ನೋಡಿ, ಆ ರಿದಮ್ಮು, ಆ ಡ್ಯಾನ್ಸು, ಆ ಭಾವ, ಭಂಗಿ, ರಾಗ, ಲಯ, ತಾಳ, ಸ್ವರ ಎಲ್ಲವೂ ಒಂದು ಸರಿಯಾಗಿ ಆಗ್ಬೇಕು. ಗೊತ್ತಾಗ್ಬಿಡ್ತದೆ ಸತ್ಯಭಾಮಿಗೆ. 1% ಕೂಡ ನಂಗೆ ಬರೋದಿಲ್ಲ ಅಂತ. ಹಾಗೆ ಅವಳ ಹರಣನೂ ಆಯಿತು, ಈಗೋ ಹರಣ ಆಯಿತು. ಸೊ ಆಂಜನೇಯ ಸಕಲ ಕಲಾ ಪಂಡಿತ. 64 ವಿದ್ಯೆಗಳು ಗೊತ್ತಿತ್ತು ಅವನಿಗೆ. ಅಧಿಕವಾಗಿ ನಾವು ಆ ವ್ಯಾಕರಣಗಳು, ಅದನ್ನು ಯಾರು 9 ವ್ಯಾಕರಣ ಯಾರೂ ಕಂಪ್ಲೀಟ್ ಮಾಡ್ಕೊಂಡೇ ಇಲ್ಲ. ಭೂಮಿ ಮೇಲೆ ಹುಟ್ಟಿದವರು ಯಾರು ಕೂಡ 9 ವ್ಯಾಕರಣಗಳನ್ನು ಓದಿಲ್ಲ, ಇದನ್ನು ತಿಳ್ಕೊಬೇಕು. ಮತ್ತು ಭೂಮಿ ಮೇಲೆ ಹುಟ್ಟಿದ ಎಲ್ಲ ಅವತಾರಿ ದೇವರುಗಳು ರಾಮ ಕೃಷ್ಣ ಸಹಿತ ಇಲ್ಲೇ ಓದ್ಕೊಂಡವರು. ಆಂಜನೇಯ ಮಾತ್ರ ಸೂರ್ಯಲೋಕಕ್ಕೆ ಹೋಗಿ MS ಮಾಡ್ಕೊಂಡು ಬಂದವ. ಅದಕ್ಕೆ ವಿದ್ಯಾವಾನ್ ಬುದ್ಧಿಮತಾಂ ವರಿಷ್ಠ. ಅವನಿಗೆ ವೇದಗಳು, ಉಪನಿಷತ್ತುಗಳು, ದರ್ಶನಶಾಸ್ತ್ರಗಳು, ಮೀಮಾಂಸಾ ಶಾಸ್ತ್ರ, ಖಗೋಳಶಾಸ್ತ್ರ ಎಲ್ಲ ಶಾಸ್ತ್ರಗಳ ಜೊತೆಗೆ 9 ವ್ಯಾಕರಣಗಳು ಗೊತ್ತಿತ್ತು. ಗುರುಜಿ, ಈಗ ಸುಂದರಕಾಂಡ ಅಂದ್ರೆ ಏನು? ಸುಂದರಕಾಂಡ ಅಂತಂದರೆ ಆಂಜನೇಯನ ಹೀರೋಯಿಸಮ್ ಬರ್ತಕ್ಕಂಥ ಒಂದು ಚಾಪ್ಟರ್ ಇದೆಯಲ್ಲ. ಈಗ ಬಾಲಕಾಂಡ ಇದೆ, ಯುದ್ಧಕಾಂಡ ಇದೆ. ಯುದ್ಧಕಾಂಡದಲ್ಲಿ ಕೂಡ ಆಂಜನೇಯ ಇದ್ದ. ಆದರೆ ಸುಂದರಕಾಂಡದಲ್ಲಿ ಆಂಜನೇಯನೊಬ್ಬನೇ ಏನೇನು ಮಾಡ್ದ, ಹೇಗೆ ಅವನು ಸ್ಪೆಂಟ್ ಇಸ್ ಟೈಮ್ ಅಂತಕ್ಕಂಥ ಒಂದು ಸಂಪೂರ್ಣ ಕಥಾನಕವೇ. ಎಲ್ಲಿವರೆಗೂ ಅದು ಅಂತಂದರೆ ಯುದ್ಧ ಆಗೋವರೆಗೂ ಅವ್ರು ಎಲ್ಲೆಲ್ಲಿದ್ದರು, ಏನು ಪ್ಲ್ಯಾನ್ ಮಾಡಿದ್ರು. ಸೊ ಇದೆಲ್ಲ ಬರ್ತಕ್ಕಂಥದ್ದು ಸುಂದರಕಾಂಡ. ತಮಾಷೆ ಏನು ಅಂತಂದರೆ, ನಾನು ರಾಮಾಯಣ ಸುಂದರಕಾಂಡ ಏನೂ ಓದಿಲ್ಲ. ನಾನು ಸುಮ್ಮನೆ ಕಣ್ಣು ಮುಚ್ಕೊಂಡ್ರೆ ಆಂಜನೇಯ ನನಗೆ ಮೂವಿ ತೋರಿಸ್ತಾನೆ. ಈಗ ನೀನೇನು ಪ್ರಶ್ನೆ ಕೇಳ್ತೀಯ, ಅದು ನಂಗೆ ತಕ್ಷಣಕ್ಕೆ ಗೊತ್ತಿಲ್ಲ ಅಂತಂದರೆ 1 ವಾರ ಆಂಜನೇಯನ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿದ್ರೆ ನನಗೆ ಮೂವಿ ಓಪನ್ ಆಗುತ್ತೆ. ಹಿಂಗೆ ನಡೆದಿದ್ದು ಇದು. ದಿಸ್ ಇಸ್ ಹೌ ಐ ರೆಸ್ಕ್ಯೂಡ್ ಕೃಷ್ಣ ಅಂತ ಆಂಜನೇಯ ಹೇಳಿದ್ದದು. ಇದೆಲ್ಲಿ ಬರೆದಿಲ್ಲ, ಇಟ್ ಇಸ್ ನಾಟ್ ರಿಟರ್ನ್. ಇದನ್ನು ಹೇಳಿದ್ರೆ ಯಾರು ನಂಬೋದೂ ಇಲ್ಲ. ಹಿ ಶೋಸ್ ಎವ್ರಿಥಿಂಗ್ ಫಾರ್ ಮೀ. ಆತನ ಬಗ್ಗೆ ಏನೇನು ಪ್ರಶ್ನೆಗಳು ಬರ್ತದೆ ನನಗೆ, ಅದೆಲ್ಲಕ್ಕೂ ಆತನೇ ಉತ್ತರ ಕೊಡ್ತಾನೆ. ಇಂಥ ಹನುಮಂತ ಮೊದಲು ರಾಮಾಯಣ ಬರೆದವರು, ಹನುಮದ್ ರಾಮಾಯಣ ಅಂತಾನೆ ಹೇಳ್ತಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? 300 ರೀತಿಯ ರಾಮಾಯಣಗಳಿವೆ. ಪಂಪ ರಾಮಾಯಣ ಸಹಿತ, ಜೈನ ರಾಮಾಯಣ ಸಹಿತ 300 ರೀತಿಯ. ಮೊದಲನೇ ವರ್ಷನ್ ಬರ್ತಿದ್ದು ಇವರು ವಾಲ್ಮೀಕಿಯವರು, ದಕ್ಷಿಣ ಭಾರತದವರು. ಅದರ 2ನೇ ವರ್ಷನ್ನು ಹನುಮದ್ ರಾಮಾಯಣ, ಆಂಜನೇಯ ಸ್ವಯಂ ಆ ತಪಸ್ಸು ಮಾಡೋ ಗಂಧಮಾದ ಯುದ್ಧ ಎಲ್ಲ ಮುಗಿದ ಮೇಲೆ ಗಂಧಮಾದನ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡುವಾಗ ಅವನಿಗೆ ಮತ್ತೊಮ್ಮೆ ಅವನ ಸ್ಮೃತಿ ಪಟಲದಲ್ಲಿ ರಾಮಾಯಣ ರಿಪೀಟ್ ಆಗುತ್ತೆ. ಅದನ್ನು ಶ್ಲೋಕ ರೂಪದಲ್ಲಿ ಬಂಡೆಗಳ ಮೇಲೆ ಬರಿತಾನೆ ಉಗುರುಗಳಿಂದ, ವಜ್ರಣಕ. ಸೊ ಹೀಗೆ ಜನರಿಂದ ಜನರಿಗೆ ಗೊತ್ತಾಗಿ ಕೊನೆಗೆ ವಾಲ್ಮೀಕಿ ಗೊತ್ತಾಗುತ್ತೆ. ವಾಲ್ಮೀಕಿಗೆ ಅಲ್ಲಿ ಹೋಗ್ಬಿಟ್ಟು ಆಂಜನೇಯನ ಕೈಲಿ ಮತ್ತೆ ಅದನ್ನೆಲ್ಲ ಕೇಳಿಸ್ಕೊಳ್ತಾರೆ, ಓದಿ ನೋಡೋಕ್ಕಾಗಲ್ಲ ಅಂತ. ಆವಾಗ ನಾನು ಎಲ್ಲಿ ಎಡವಿದ್ದೀನಿ, ಎಲ್ಲಿ ತಪ್ಪು ಮಾಡಿದ್ದೀನಿ ಮೂಲ ರಾಮಾಯಣದಲ್ಲಿ ಅಂತ ಅರ್ಥ ಆಗತ್ತೆ. ಇದು ನಂಗಾರ ಮಾಡಿ ಸರಿ ಮಾಡಬೇಕು. ಆ್ಯಕ್ಚುಲಿ ರಾಮಾಯಣದ ಹೀರೋ ಆಂಜನೇಯ ಅಂತ ಇದರ ವರ್ಷ ನೋಡಿ ಗೊತ್ತಾಯಿತು. ನಾನು ರಾಮ ಅಂತ ಮಾಡಿಬಿಟ್ಟಿದ್ದೀನಿ. ನೆಕ್ಸ್ಟ್ ಇನ್ನೊಂದು ರಾಮಾಯಣ ಬರಿಬೇಕು. ಯಾಕೆಂದರೆ ನಾನು ಬರೆದ ರಾಮಾಯಣ ಸಂಸ್ಕೃತದಲ್ಲಿ ಇದ್ದಿದ್ದರಿಂದ ಉತ್ತರ ಭಾರತೀಯರು ಅದನ್ನು ಒಪ್ಕೊಳ್ಳಿಲ್ಲ. ಜನರಾಡೋ ಭಾಷೆಯಲ್ಲಿ ಬರಿಬೇಕು ಅಂತ. ಆವಾಗ ಅಲ್ಲಿ ದೇಹ ಬಿಟ್ಟು ಸಮಯವರೆಗೂ ಕಾದು 16ನೇ ಶತಮಾನದಲ್ಲಿ ತುಳಸಿದಾಸರಾಗಿ ಹುಟ್ಟಿ ಸಂಸ್ಕೃತವನ್ನು ಅಧ್ಯಯನ ಮಾಡಿ ಅವಧಿ ಭಾಷೆಯಲ್ಲಿ ತುಳಸಿ ರಾಮಾಯಣ ಬರೆದರು. ಆ ಬರೆಯುವ ಮುನ್ನ ಒಂದು ಆಂಜನೇಯನಿಗೆ ಏನಾದರೂ ಒಂದು ಸಮರ್ಪಿಸಬೇಕು. ಫಸ್ಟ್ ಎಡೆ ಇಡೋದು ಅಂತಾರಲ್ಲ, ಆ ಎಡೆ ಇಟ್ಟಿದ್ದೇ ಆಂಜನೇಯನ್ ಫಸ್ಟ್, ಆಮೇಲೆ ರಾಮಾಯಣ ಬರೆದರು. ಅದೇ ಹನುಮಂತ ರಾಮಾಯಣ. ಗುರುಜಿ, ಯಾವುದೇ ಒಂದು ಗರಡಿ ಮನೆಗೆ ಹೋಗ್ಲಿ ಅಥವಾ ಒಂದು ಜಿಮ್ಗೆ ಹೋಗ್ಲಿ, ಹೋಗ್ತಾನೆ ಎಂಟ್ರೆನ್ಸ್ ಅಲ್ಲೇ ನಮಗೆ ಹನುಮಂತನ ಒಂದು ಫೋಟೋ ಅಥವಾ ಒಂದು ಮೂರ್ತಿ ಕಾಣಿಸುತ್ತೆ. ಹನುಮಂತ ಫಿಟ್ ಆಗಿ ಗದೆ ಹಿಡಿದು ನಿಂತಿರ್ತಾರೆ. ಯಾಕೆ ಹನುಮಂತನನ್ನೇ ಅವರೆಲ್ಲ ಪೂಜೆ ಮಾಡ್ತಾರೆ? ಗರಡಿ ಮನೆಯವರಿಗೆ, ಜಿಮ್ ಅವರಿಗೆ ಆಂಜನೇಯನಿಗಿಂತ ರೋಲ್ ಮಾಡಲ್ಲು ಜಿಮ್ ಬಾಡಿ ತೋರಿಸೋದಕ್ಕೆ ಜಗತ್ತಿನ ಪ್ರಪ್ರಥಮ ಜಿಮ್ ಬಾಡಿ ಅದು. ಹೌದು, ಆ ಆಕೃತಿ ನೋಡಿ 6 ಪ್ಯಾಕ್ ಅಂದ ಕಾಲತ್ತಿಲೆ. ಹಾಗಾಗಿ ಅವನು ಶರೀರದಲ್ಲಿ ಮಾತ್ರ ಅಲ್ಲ, ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ, ಭಾವನೆಗಳಲ್ಲಿ
ಆತ್ಮಿಕವಾಗಿ WHO ಹೇಳುತ್ತಲ್ಲ, ಫಿಸಿಕಲಿ, ಮೆಂಟಲಿ, ಎಮೋಷನಲಿ, ಸ್ಪಿರಿಚುವಲಿ ವೆಲ್ ಬೀಯಿಂಗ್ ಅಂತ. ಆ ಹೂ ಇದೆಯಲ್ಲ WHO, ಅದರ ರಾಯಭಾರಿ ಅವನು. ಅಂದರೆ ಸ್ವಸ್ಥತೆಯ ಪ್ರತೀಕ. ಫಿಟ್. ಸಿ, ಇಬ್ಬರು ಬ್ರಹ್ಮಚಾರಿಗಳೇ, ಗಣೇಶ ಮತ್ತು ಹನುಮಾನ್. ಇಬ್ಬರು ಬ್ರಹ್ಮಚಾರಿಗಳೇ, ಇಬ್ಬರು ಬುದ್ಧಿವಂತರೇ, ನೋ ಡೌಟ್. ಇಬ್ಬರು ವಿದ್ಯಾದಿ ದೇವತೆಗಳು. ಆದರೆ ಬುದ್ಧಿರ್ಬಲಂ ಅಂತ ಒಂದು ಶ್ಲೋಕ ಇದೆಯಲ್ಲ, ಆ ವಿಷಯಕ್ಕೆ ಬಂದಾಗ ಬುದ್ಧಿ ಮತ್ತು ಬಲ ಒಬ್ಬೇ ಮನುಷ್ಯನಲ್ಲಿ ಈಕ್ವಲ್ ಆಗಿರೋದಿಲ್ಲ ಅಂತ. ಗಣೇಶನ ಬುದ್ಧಿ ಇದೆ, ಬಲ ಇಲ್ಲ. ಭೀಮನಿಗೆ ಬಲ ಇದೆ, ಬುದ್ಧಿ ಇಲ್ಲ. ಆದರೆ ಎರಡೂ ಸಮ ಪ್ರಮಾಣದಲ್ಲಿ ಇದ್ದಿದ್ದು ಆಂಜನೇಯನಿಗೆ. ಆಂಜನೇಯ ನೋಡಿದ ತಕ್ಷಣ, ನೀವು ಆರಾಧಿಸಿದ ತಕ್ಷಣ ಆ ಥರ ಫಿಟ್ನೆಸ್ ಬರುತ್ತೆ ಅಂತ ತಿಳ್ಕೊಬೇಡಿ. ಈಕ್ವಲೆಂಟ್ ಆಗಿ ನಾಲೆಡ್ಜ್ ಬರುತ್ತೆ, ಅದು ಇಂಪಾರ್ಟೆಂಟ್. ಅದಕ್ಕೆ ಅವನ್ನ ನಾವು ರೋಲ್ ಮಾಡಲ್ ಆಗಿ ಇಟ್ಕೋಬೇಕು ಅಂತ. ಹನುಮಾನ್ ಚಾಲೀಸನೇ ಯಾಕೆ ಅಂತಂದರೆ, ಈ ಹನುಮಾನ್ ಚಾಲೀಸ್ ಅನ್ನೋದು ಒಂದು ಫುಲ್ ಮೀಲ್ಸ್ ಇದ್ದ ಹಾಗೆ, ಬೇರೆ ಎಲ್ಲ ಶ್ಲೋಕಗಳು ಅಪಟೈಸರ್ಸ್ ಇದ್ದ ಹಾಗೆ. ನಿನ್ಗೆ ಆಂಜನೇಯ ಒಬ್ಬ ಸಾಕು, ನೀನು ಆಂಜನೇಯ ಭಕ್ತ ಆದರೆ ನಿನ್ಗೆ ಇನ್ನೇನು ದೇವರುಗಳೇ ಬೇಕಾಗಿಲ್ಲ. ಹನುಮಂತನಿಗೆ ಮದುವೆ ಆಗಿದೆಯಾ? ಮಹಾಭಾರತದಲ್ಲಿ ಒಂದೊಮ್ಮೆ ನಡೆದ ಯುದ್ಧದಲ್ಲಿ ಆಂಜನೇಯನ ಉಪಸ್ಥಿತಿ ಇಲ್ಲದೆ ಇದ್ದಿದ್ರೆ ಒಂದು ಕೃಷ್ಣ ಸಾಗ್ತಿದ್ದ. ಅಮೆರಿಕ ಯಾಕೆ ಶ್ರೀಮಂತವಾಗಿದೆ ಅಂತ ನಾನು ಕೇಳಿ. ಯಾಕೆ? ಇವತ್ತು ಕೂಡ ಇಂಡೋನೇಷ್ಯಾದವರು ರಾಮನ್ ಪೂಜಿಸುವಷ್ಟು ಮುಸ್ಲಿಮ್ಸ್, ನಾ ಹೇಳ್ತಾ ಇರೋದು ಮುಸ್ಲಿಂ ಕಂಟ್ರಿ ಇದು, ನಾವು ಪೂಜಿಸೋದಿಲ್ಲ. ಇಡೀ ದೇವತೆಗಳಲ್ಲಿ ಕುಂಡಲಿನಿ ಶಕ್ತಿ ಅಂದರೆ ಆಧ್ಯಾತ್ಮಿಕ ಶಕ್ತಿ ಸಂಪೂರ್ಣವಾಗಿ ಔಟ್ ಜಾಗೃತಿ ಆಗಿದ್ದು ಒಬ್ಬ ಆಂಜನೇಯನ್ ಮಾತ್ರ. ಹನುಮಂತನ ಬಾಲದಲ್ಲಿ ಗಂಟೆ ಕಟ್ಟಿರುತ್ತಲ್ಲ, ಇದ್ಯಾಕೆ ಗುರುಜಿ? ಬಹಳ ಒಳ್ಳೆ ಪ್ರಶ್ನೆ, ಇದುವರೆಗೆ ಯಾರು ಕೇಳಲೇ ಇಲ್ಲ. ಬುದ್ಧನಿಗೆ ಜ್ಞಾನೋದಯ ಆಗಿದ್ದೆ ಆಂಜನೇಯನಿಂದ, ಗೊತ್ತಾ? ಎಲ್ಲಾದ್ರೂ ಕೇಳಿದೆ ನೀನು? ಇಲ್ಲ. ರಾಮ ಅನ್ನೋದು ಒಂದು ವ್ಯಕ್ತಿಯ ಹೆಸರಲ್ಲ, ಅದು ಒಂದು ತತ್ವ. ಸ್ವಯಂ ಶಿವ ಹೆಂಡತಿಗೆ ಹೇಳ್ತಾನೆ, ಪಾರ್ವತಿಗೆ, ರಾಮ ಮಂತ್ರವ ಜಪಿಸು,